ಸುತ್ತ ಈ ಏನು ಬರಡು ಭೂಮಿ ಇದೆಯಲ್ಲ ಸರ್ ಇದು, ಹಾಂ ಹಾಂ ಇದರಲ್ಲಿ ಗೋಡಂಬಿ ಬೆಳಿಬೇಕಂತ ನಿಮಗೆ ಯಾವ ರೀತಿ ಯಾರಾದರೂ ಸಜೆಸ್ಟ್ ಮಾಡಿದ್ರಾ ಹೆಂಗೆ ಸರ್? ಹಾಂ ಹಾಂ ಇಲ್ಲಿ ಏನೋ ಮಾಡಬೇಕು ಮಾವು ಬೆಳೆಸ್ಬೇಕಂತ ಹಿಂಗೇನಿತ್ತು. ಇಲ್ಲಿ 3 ವಿಧದಲ್ಲಿ ಪ್ಲಾಂಟೇಶನ್ ಮಾಡ್ದವು. ಸಾಂದ್ರತೆ, ಅತಿ ಸಾಂದ್ರತೆ, ನಾರ್ಮಲ್ ಆಗಿ ಹಚ್ಬೋದು. ಸಮೀಪ ಹಚ್ಕೊಂಡು ಈಗ ನಮ್ಮಲ್ಲಿ ಲೇಬರ್ಸು ಕೊರತೆ ಇಲ್ಲ, ನಾವೇ ಮಾಡೋರಿದ್ದೀವಿ, ಸ್ವಲ್ಪ ಭೂಮಿ ಅದ, ನಮಗೆ ಈಲ್ಡ್ ಜಲ್ದಿ ಬರಬೇಕು, ಇನ್ಕಮ್ ಜಾಸ್ತಿ ಬರಬೇಕು ಅಂದರೆ 10 ಫೀಟಿಗೆ ಒಂದು ಹಚ್ಕೋಬೋದು. ಈ ಗೋಡಂಬಿ ಹಣ್ಣಿನಿಂದ ನಮ್ಮ ಹೆಲ್ತ್ಗೆ ಯಾವ್ಯಾವ ರೀತಿ ಬೆನಿಫಿಟ್ಸ್ ನಾವು ಆಗ್ಬೋದು? ಇದರಲ್ಲಿ ಸಿ ವಿಟಮಿನ್ಸ್ ಹಾಂ, ಮತ್ತು ಕ್ಯಾಲ್ಸಿಯಮ್ ಭಾಳಷ್ಟು ಇದೆ ಹಣ್ಣಲ್ಲದೆ. ಇದರಲ್ಲಿ ಔಷಧಿದ ಆಗಾರ ಇದು ಹೆಂಗಂದ್ರೆ ಮೊನ್ನೆ 2000 ಕರೋನಾ ಟೈಮ್ನಾಗ ಬಂದಾಗ ಈ ಹಣ್ಣುಗಳು ಜಾಸ್ತಿ ವಿಟಮಿನ್ ಸಿ ವಿಟಮಿನ್ ತಿನ್ರಿ, ಸಿ ವಿಟಮಿನ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ. ಹೌದು ಆ ಟೈಮ್ನಾಗ ಇದು ನಾವೆಲ್ಲ ಭಾಳ ಜನರಿಗೆ ಕೊಟ್ಟಿದ್ದೀವಿ. ಹಾಂ, ಸಿ ವಿಟಮಿನ್ಸ್ ಕಂಟೆಂಟ್ ಇರ್ತದೆ, ರೋಗ ನಿರೋಧಕ ಶಕ್ತಿ ಇದರಲ್ಲಿ ಜಾಸ್ತಿ ಇದೆ. ICS ಪಾಡ್ಕಾಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕಾಜಿ. ಇಂದು ನಮ್ಮ ICS ಪಾಡ್ಕಾಸ್ಟ್ಗೆ ಬಂದಂತಹ ನಮ್ಮೆಲ್ಲ ಬೀದರ್ನ ನೆಚ್ಚಿಮೆಚ್ಚಿನ ರೈತರಾದಂತಹ ನಾರಾಯಣ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಗೋಡಂಬಿ ಬೆಳೆದು ಕೈ ತುಂಬ ಹಣ, ಮನೆ ತುಂಬ ಕೆಲಸ ಕಂಡುಕೊಂಡಂಥ ನಮ್ಮ ಬೀದರ್ನ ಚಿಟ್ಟಾ ಗ್ರಾಮದ ಬರಡು ಭೂಮಿಯಲ್ಲಿ ಬಂಗಾರ ಬೆಳೆದಂತಹ ನಾರಾಯಣರಾವ್ ಬರದಾಪುರೆ ಸರ್ ಅವರಿಗೆ ICS ಪಾಡ್ಕಾಸ್ಟ್ ಕಡೆಯಿಂದ ಸುಸ್ವಾಗತ ಸರ್. ನಮಸ್ಕಾರ. 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 ನಾರಾಯಣ್ ಬರದಾಪುರೆ ಸರ್ ಅವರ ಸಂಕ್ಷಿಪ್ತ ಪರಿಚಯನ ಸರ್ ಅವರು ಕೊಡ್ತಾರೆ. ನಾನು ನಾರಾಯಣ್ ಮಾಣಿಕಪ್ಪ, ಬರ್ದಾವದೆ, ಊರು ಚಿಟ್ಟ, ತಾಲೂಕು, ಜಿಲ್ಲಾ ಬೀದರ್. ನಾವು ಕೃಷಿ ಕುಟುಂಬದಿಂದ ಬಂದವರು. ತಂದೆಯವರು ಸಣ್ಣಂದಿರ್ಲಿಕ್ಕೆ ತಿರ್ಕೊಂಡ್ರು, ತಾಯಿಯವರು ಅವರು ನಮಗೆ ಚೆನ್ನಾಗಿ ಬೆಳೆಸಿದ್ದಾರೆ. ಇಬ್ಬರು ಅಣ್ಣ ತಮ್ಮರು ಇದ್ವಿ, ಒಬ್ಬರು ಶಿಕ್ಷಕರು ಇದ್ದಾರೆ, ನಾನು ಕೃಷಿ ಮಾಡ್ತಾಯಿದ್ದೀನಿ. ಹೀಗಾಗಿ ಎಲ್ಲರದ್ದು ಮದುವೆ ಆಗಿದೆ, ಎಲ್ಲ ಆಗಿದೆ. ಹಾಗಾಗಿ ಇದೊಂದು ಕೃಷಿ ತೋಟ ಮಾಡೋಣ ಅಂತ. ಎಷ್ಟು ಎಕರೆ ಸರ್ ಜಮೀನು ಇರೋದು ನಿಮಗೆ? ನನ್ನ 2 ಎಕರೆ 28 ಗುಂಟೆ. ಇದು ನನ್ನ ಪಾಲಿಗೆ ಬಂದಿದ್ದು ಮಡ್ಡಿ ಅಂತ, ವೇಸ್ಟ್ ಲ್ಯಾಂಡ್ ಅಂತಂತಾರಲ್ಲ, ಸುಮ್ಮನೆ ಏನೋ ದನ ಕರು ಮಾಡ್ಲಿಕ್ಕಂತ ಬಿಟ್ಟಿದ್ದಾರೆ. ಇನ್ನೊಂದು 2 ಎಕರೆ ಕಬ್ಬಿನ ತೋಟ, ಆ ಥರ ಬೆಳೆಗಳು ಇದೆ. ಅಲ್ಲಿ ಕಬ್ಬು, ಇದು ಅದನ್ನೆಲ್ಲ ಬೆಳಿತೀರಾ ಸರ್? ನಿಂಬೆ ಬೆಳೆಸ್ತೀವಿ. ಸುತ್ತ ಈ ಏನು ಬರಡು ಭೂಮಿ ಇದೆಯಲ್ಲ ಸರ್ ಇದು, ಹಾಂ ಹಾಂ ಇದರಲ್ಲಿ ಗೋಡಂಬಿ ಬೆಳಿಬೇಕಂತ ನಿಮಗೆ ಯಾವ ರೀತಿ ಯಾರಾದರೂ ಸಜೆಸ್ಟ್ ಮಾಡಿದ್ರಾ ಹೆಂಗೆ ಸರ್? ಹಾಂ ಹಾಂ ಇಲ್ಲಿ ಏನೋ ಮಾಡಬೇಕು ಮಾವು ಬೆಳೆಸ್ಬೇಕಂತ ಹಿಂಗೇನಿತ್ತು. ಅದರಲ್ಲಿ ನಮ್ಮ ಕ್ಯಾಶ್ಯೂ ಬೋರ್ಡು ಕೊಚ್ಚಿನದವರು ಬೀದರ್ ಜಿಲ್ಲೆಗೆ ಸರ್ವೆ ಮಾಡಿದ್ರು ಒಂದ್ಸಲ. ಈ ಬೀದರ್ಗೆ ಒಳ್ಳೆ ವಾತಾವರಣದ ಸೂಕ್ತದ ಲ್ಯಾಟ್ರೇಟ್ ಸಾಲ್ ಅಂದರೆ ಕೆಂಪು ಭೂಮಿ, ಅಂಥ ಭೂಮಿಗೆ ಇದು ಒಳ್ಳೆಯ ಭೂಮಿ ಅದ. ಅವರು ಸರ್ವೆ ಮಾಡಿ ಬೀದರ್ಗೆ ಬಂದಿದ್ರು. 1000 ಎಕರೆ 1000 ಎಕರೆ ನಾವು ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ಅದಕ್ಕೆ ಯಾರ್ಯಾರು ಮಾಡೋಣ ಅಂತ ಸರ್ವೆಗೆ ಬಂದಿದ್ವಿ. ಅಂದಾಗ ನಮ್ಗೆ ಏನಂತೂ ಮಾಡೋಣದಾರ ಒಳ್ಳೇದದ, ಉದ್ದೇಶ ಅಂತೂ ಒಳ್ಳೇದದ. ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗೆ, ಮತ್ತೀಗ ಎಷ್ಟೋ ಜನ ಹೇಳ್ತಾರೆ ಹೋಗ್ತಾರೆ. ಅದಕ್ಕೆ ನಾವು ಏನಾರು ಮಾಡಿದೆವಿ, ಮಾರ್ಕೆಟ್ ಆಗಲಿಲ್ಲ, ಸಮಸ್ಯೆ ಇತ್ತು ಅಂದಾಗ, ಇಲ್ಲ ಅದಕ್ಕೆ ನಿಮ್ಗೆ ಏನು ಕ್ವಶನ್ಸ್ ಅವ ಹೇಳ್ತೆ ಅಂದ್ರೆ, ನಮಗೂ ಮೊದಲನೇದು ಕ್ವಶನ್, ಯಾವುದೇ ಬೆಳೆ ರೈತ ಬೆಳೆದನಂದರೆ ಬೆಳೆಸೋದು ಮುಖ್ಯ ಅಲ್ಲ, ಮಾರಾಟ ಮಾಡೋದು, ಮಾರ್ಕೆಟಿಂಗ್ ಮಾಡೋದು ಮುಖ್ಯ. ಅದು ಯಾವ ಸಮಯಕ್ಕೆ ಮಾರ್ಕೆಟಿಂಗ್ ಮಾಡಬೇಕು ಅದೆಲ್ಲ ಸ್ಟಡಿ ಮಾಡೇ ಮಾಡಬೇಕು. ಆಗ ಕ್ವಶನ್ ಕೇಳಿದಾಗ ಅವರೆಲ್ಲ ನಾವು ಕ್ವಶನ್ ಕೇಳಿದಾಗ ಅವ್ರ ಉತ್ತರ ಎಲ್ಲ ಹೇಳಿದ್ರು. ಅದೆಲ್ಲ ಚೆನ್ನಾಗಿ ಮಾಹಿತಿ ತೊಗೊಂಡ್ರು. ಏನೇನು ಮಾಹಿತಿ ಕೊಟ್ರಂದರೆ, ಬರಡು ಭೂಮಿಯಲ್ಲೇ ಬಂಗಾರ ಬೆಳೆ ಅಂದರೆ ಅದರಲ್ಲಿಂದ ಅದು ನಾವು ಭಾಳ ಸಲ ಫಾರೆಸ್ಟ್ದಾಗ ಎಲ್ಲೋ 1-2 ಹಣ್ಣು ತಿಂದಿರ್ತೀವಿ, ಗೊತ್ತಿರಲ್ಲ ಅದು ಕಾಜು ಅನ್ನೋದು. ನಾವು ಈಗಲೂ ಬೀದರ್ನಲ್ಲಿ ಕೆಲವು ಕಾಜು ಯಾವ ಥರ ಇರ್ತದೆ, ನೀವು ಕಾಜು ಬೆಳಿತೀರಾ ಅಂತ ಹಂಗೆ ಒಂದು ಆಶ್ಚರ್ಯ ಮಾಡ್ತಕ್ಕಂಥ ವಿಷಯ ನನಗೂ ಹಾಗೆ ಆಗಿತ್ತು. ಆ ಟೈಮಿಗೆ ಅವರು ಹೇಳಿದ್ರು, ಕ್ಯಾಶ್ಯೂ ಮೇಲುಗಡೆ ಆ್ಯಪಲ್ ಇರ್ತದೆ, ಕೆಳಗಡೆ ಬೀಜ ಇರ್ತದೆ. ಇದು ವಿಶಿಷ್ಟವಾದ, ಎಲ್ಲ ಹಣ್ಣು ಹಂಗಿರಲ್ಲ. ಈ ಹಣ್ಣಿನಲ್ಲಿ ಒಂದು ವಿಶೇಷತೆ ಇರ್ತದೆ, ಎಲ್ಲೋ ಬೀಜ ಹಣ್ಣಿನ ಒಳಗಡೆ ಬೀಜ ಇರ್ತದೆ, ಇದು ಹೊರಗಡೆ ಕೊಟ್ಟಿದ್ದೇನೆ. ಮೇಲೆ ಆ್ಯಪಲ್ ಇರ್ತದೆ, ಕೆಳಗಡೆ ಬೀಜ ಇರ್ತದೆ. ಈ ಬೀಜದಿಂದ ಬೀಜದಂತೂ ಕ್ಯಾಶ್ಯೂ ತಯಾರಾಯ್ತದ. ನಾವು ಎಲ್ಲ ಕಾಜು ತಿನ್ಲಕ್ಕ ಎಲ್ಲ ಸ್ವೀಟ್ನಲ್ಲಿ ಯೂಸ್ ಮಾಡ್ತಾರೆ. ಮತ್ತು ನಾವು ಖಾರ, ಕ್ಯಾಜು ಕಡಾಯಿ, ಈ ಥರ ಏನೇನೋ ಪ್ರಾಡಕ್ಟ್ ಎಲ್ಲದರಲ್ಲಿ ಯೂಸ್ ಮಾಡ್ತಾರೆ. ಕಾಜು ಬಳಸಲಾರ್ದ ಫುಡ್ ಯಾವುದಿಲ್ಲ ಅಂದಂಗೆ ಅದ. ಹಾಗೆ ಇದಂತೂ ಕಾಮನ್ ಅದ. ಆದರೆ ಆ್ಯಪಲ್ ಇರ್ತಲ್ಲ, ಆ್ಯಪಲ್ಲಿಂದ ಭಾಳಷ್ಟು ಫಾಯ್ದೆ ಅಂದ್ರೆ ಏನೇನು ಮಾಡ್ಬೋದು ಅಂತ ಕೇಳಿದಾಗ, ಆ್ಯಪಲ್ಲಿಂದ ಜ್ಯೂಸ್ ಮಾಡ್ಬೋದು, ಮತ್ತು ಕ್ಯಾಂಡಿ ಮಾಡ್ಬೋದು, ಪಿಕಲ್ಸ್ ಮಾಡ್ಬೋದು. ಈಗ ನಾವು ಮಾವಿನ ಹೆಂಗೆ ಪಿಕಲ್ಸ್ ಮಾಡ್ತಾ ಆ ಥರ ಮಾಡ್ಬೋದು. ನಾನು ಮಾಡಿದೆ ಅದೆಲ್ಲ. ಅದೆಲ್ಲ ಕ್ವಶನ್ ಅವರು ಕೇಳಿದಾಗ, ಅವರೆಲ್ಲ ಹೇಳಿದಾಗ ನಾವು ಪ್ಲಾಂಟೇಶನ್ ಮಾಡಿ, ನಾ ಆಲ್ರೆಡಿ ಎಲ್ಲ ಅಷ್ಟು ಮಾಡಿ ಸಾಧನೆ ಮಾಡೀನಿ.
ಮಾರ್ಕೆಟಿಂಗ್ ಎಲ್ಲ ಕೊಟ್ಟೀನಿ. ಮತ್ತು ಪಿಕಲ್ಸು ಜಾಮ್ ಮಾಡ್ಬೋದು. ಹಾಂ ಮತ್ತು ಅದ್ರ ಏನು ಸೊಪ್ಪಿ ತೆಗೆದಕ್ಕೆ ಅದು ಪುಡಿ ಮಾಡಿದ್ರೆ ಕೋಳಿಗೆ ದನಗಳ ಚುನ್ನಿ ಆಯ್ತದೆ. ಹಾಂ ಟೋಟಲ್ ಆ್ಯಪಲ್ನಿಂದ ಎಲ್ಲ ಹಣ್ಣನ್ನು ಪೂರ್ತಿ ನಾವು ಬಳಕೆ ಮಾಡ್ಬೋದು. ಬಳಕೆ ಮಾಡ್ಬೋದು. ಕೆಳಗಡೆ ಸೊಪ್ಪಿ ಬೀಜ ಇರ್ತದೆ, ಅದು ಬೀಜನ ಪೂರ್ಣ ಯೂಸ್ ಮಾಡ್ಬೋದು. ಹಾಗಾಗಿ ನನ್ನ ಪಾಲಿಗಿದು ಕಾಜು ಕಾಜು ಅಷ್ಟೇ ಅಲ್ಲ, ಇದು ನಮ್ಮ ಪಾಲಿ ಕಲ್ಪವೃಕ್ಷ. ಗೋಡಂಬಿ ಸಸಿ ಏನು ಭಾರತದೇನ ಸರ್, ಏನು ಭಾರತಕ್ಕೆ ಬೇರೆ ದೇಶದಿಂದ ಏನಾದರೂ ಬಂತ ಸರ್? ಅದು ಗೋಡಂಬಿ ಅದು ಹೊರದೇಶದಿಂದ ಬಂದಿದೆ ಅಂತ ಹೇಳ್ತಾರೆ. ಹಾಂ 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಅವಾಗ ಬಂದಾಗ ಇಲ್ಲೆಲ್ಲ ಕಡಲ ಕೊರತೆ ಆಯ್ತದಂತ. ಹಾಂ ಹಾಂ ಕಡಲ ಕೊರತೆ ಆದಾಗ ಅದೆಲ್ಲ ಬಾಳ ಹಚ್ತಿದ್ರಂಥದ್ದು. ಹಚ್ಚಿ ಭೂಮಿ ಆಕ್ರಮಣ ಮಾಡಲಾರ್ದಂತೆ ತಡೆಗಟ್ತಿತ್ತು. ಅವಾಗ ಹಚ್ಚಿ ಅದನ್ನೇ ಜಾಸ್ತಿ ಬೆಳ್ಕೊತ ಬಂದದ. ಹಾಂ ಹಾಗಾಗಿ ಇದು ಕೋಸ್ಟಲ್ ಏರಿಯಾದಾಗ ಜಾಸ್ತಿ ಅದ ನೋಡ್ರಿ. ಗೋಡಂಬಿ ಎಲ್ಲೆಲ್ಲಿ ಬೆಳಿತಾರ ಅಂತ ನಾವು ಏನೋ ಒಂದು ಕ್ವಶನ್ ಬಂದಾಗ, ಇಡೀ ಭಾರತದ ಸಮುದ್ರ ತೀರಗಳಲ್ಲಿ ಸಮುದ್ರ ತೀರಗಳಲ್ಲಿ ನೂರಾರು ಎಕರೆ, ಸಾವಿರಾರು ಲಕ್ಷ ಎಕರೆ ಇದು ಬೆಳೆಸ್ತಾರೆ. ಅದ್ರ ಜೊತೆಗೆ ಈಗ ಬಯಲು ಪ್ರದೇಶದಾಗೂ ಬೆಳೆಸ್ಲಿಕ್ಕೆ ಇದು ಒಂದು ಒಳ್ಳೆ ವಾತಾವರಣ ಆಗಿದೆ. ಗೋಡಂಬಿ ಯಾವ ಭೂಮಿಗೆ ಸೂಕ್ತ ಸರ್? ಗೋಡಂಬಿ ಅಂದ್ರೆ ಯಾವ ಭೂಮಿಲಿ ಬೆಳೆದ್ರೆ ಒಳ್ಳೇದು ಅಂತ ಅನಿಸ್ತದೆ ಸರ್? ಗೋಡಂಬಿ ಲ್ಯಾಟ್ರಲ್ ಸಾಯಿಲ್ ಅಂದರೆ ಕೆಂಪು ಭೂಮಿ, ಮರಳು ಮಿಶ್ರಿತ, ಅದಕ್ಕಿಂತ ಗಟ್ಟಿ ಭೂಮಿ, ಇದು ಏನು ಬೆಳಿಲಾರ್ದಂಥ ಭೂಮಿ, ಬಂಜರ ಭೂಮಿ. ಇದು ಹಾರ್ಡಿ ಕ್ರಾಪ್ಸ್ ಅಂತಾರೆ. ಇದು ಹಾರ್ಟಿಕಲ್ಚರ್ನಲ್ಲಿ ಹೆಂಗದಂದ್ರೆ ಲೀಡಿಂಗ್ ಕ್ರಾಪ್ಸ್ ಅಂತಾರೆ. ಅದಕ್ಕೆ ಒಳ್ಳೆಯದು, ಕಡಿಮೆ ಖರ್ಚು ಹೆಚ್ಚಿನ ಲಾಭ. ಅಂದರೆ ಖರ್ಚಿನ ತಕ್ಕಂತೆ ಲಾಭ. ಅಂದರೆ ಅತಿ ಖರ್ಚೆ ಕಡಿಮೆ ಇದ್ಮೇಲೆ ಲಾಭನೂ ಕಡಿಮೆ, ಅದರ ನಿರಂತರ ಬರ್ತಕ್ಕಂಥ ಒಂದು ಬೆಳೆ. ಹಾಂ ಒಂದು ಎಕರೆಗೆ ಎಷ್ಟು ಸಸಿಗಳನ್ನು ನಾವು ಪ್ಲಾಂಟೇಶನ್ ಮಾಡ್ಬೋದು ಸರ್ ಇದಕ್ಕೆ? ಒಂದು ಎಕರೆ ಅದು ಭೂಮಿಗೆ ನೋಡಿ ಮಾಡಿ ಹೇಳ್ಬೇಕತ್ತೆ ಸರ್. ಹಾಂ ಹಾಂ ಭೂಮಿ ಅಂದರೆ ಸ್ವಲ್ಪ ಮೃದು ಇತ್ತು, 3 ಫೀಟ್ 3 ಫೀಟ್ ಹಿಂಗೆ ಡೆಪ್ತ್ ಅಂದರೆ ಗುಮ್ಮ ಅಂತ ಮಣ್ಣಿತ್ತಂದರೆ 25ರಿಂದ 30 ಫೀಟಿಗೆ ಹಚ್ಬೋದು. ಈಗ ಗಟ್ಟಿ ಭೂಮಿ ಇತ್ತು, ಸ್ವಲ್ಪ ಬೇರೆ ಬಿಡ್ಲಕ್ಕ ಚಾನ್ಸಸ್ ಇರಲ್ಲ, ಕಮ್ಮಿ ಇರ್ತದೆ. ಆವಾಗ 20 ಹಚ್ಕೋಬೋದು, 20 ಹಚ್ಕೋಬೋದು. ಒಂದು ಎಕರೆದಾಗಿ ಎಷ್ಟು ಸಸಿಗಳನ್ನು ನಾವು ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೇದು ಸರ್? ಇಲ್ಲಿ 3 ವಿಧದಲ್ಲಿ ಪ್ಲಾಂಟೇಶನ್ ಮಾಡ್ತೇವೆ. ಸಾಂದ್ರತೆ, ಅತಿ ಸಾಂದ್ರತೆ, ನಾರ್ಮಲ್ ಆಗಿ ಹಚ್ಬೋದು. ಸಮೀಪ ಹಚ್ಕೊಂಡು, ಈಗ ನಮ್ಮಲ್ಲಿ ಲೇಬರ್ಸು ಕೊರತೆ ಇಲ್ಲ, ನಾವೇ ಮಾಡೋರಿದ್ದೀವಿ, ಸ್ವಲ್ಪ ಭೂಮಿ ಅದ, ನಮಗೆ ಈಲ್ಡ್ ಜಲ್ದಿ ಬರಬೇಕು, ಇನ್ಕಮ್ ಜಾಸ್ತಿ ಬರಬೇಕು ಅಂದರೆ 10 ಫೀಟಿಗೆ ಒಂದು ಹಚ್ಕೋಬೋದು. ಅತಿ ಸಾಂದ್ರತೆಯನ್ನು 10 ಹಚ್ಕೋಬೇಕು. ಹಚ್ಕೊಂಡು 3 ವರ್ಷಕ್ಕೆ ನಮ್ಮ ರೆಗ್ಯುಲರ್ ಇನ್ಕಮ್ ತೊಗೋಬೋದು ಫುಲ್. ಈಗ ದೂರ ಹಚ್ಚಿದ್ಮೇಲೆ ಅದಕ್ಕೆ ಬೆಳಿಲಕ್ಕ 6 ವರ್ಷ ತನಕ ಬೇಕು. ಇನ್ಕಮ್ ಬರ್ಲಕ್ಕ 3 ವರ್ಷ ಬೇಕು. ಅದ್ರ ಹೆಚ್ಚಿನ ಇನ್ಕಮ್ ಬೇಕಲ್ಲ, ಪೂರ ಮರ ಬೆಳಿಬೇಕಲ್ಲ, ಆ ಥರ ಬೆಳಿಲಕ್ಕ 5ರಿಂದ 6 ವರ್ಷ ಪೂರ್ತಿ ಫಲ ಬರ್ಬೇಕು. ನಮಗೆ ಜಲ್ದಿನೇ ಬೇಕು ಅಂದಾಗ ಅತಿ ಸಾಂದ್ರತೆ ಹಚ್ಕೋಬೇಕು. ಅವಾಗ 200 ಗಿಡ ಕೊಡ್ಬೋದು. ಗೋಡಂಬಿ ಬೆಳೆ ಎಷ್ಟು ತಾಪಮಾನ ಇದ್ರೆ ಒಳ್ಳೇದು ಅಂತ ಅನಿಸ್ತದೆ? ಟೆಂಪ್ರೇಚರ್ ಅದು ಒಳ್ಳೆ ಕ್ವಶನ್ಸ್. ಯಾಕೆ ಗೊತ್ತು, ಕೃಷಿಕರು ಹೆಂಗಿರಬೇಕು ಅಂದರೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಅದ. ನಾವು ಯಾವುದು ಈಗ ಅವನಿಗೆ ಭಾಳ ಕಷ್ಟ, ನಿಸರ್ಗ ಮೇಲೆ ಬದುಕಿರ್ತಾನವ. ಈಗ ಬಿಸಿಲು ಜಾಸ್ತಿ 38 ಡಿಗ್ರಿ ಟೆಂಪ್ರೇಚರ್ ಒಳಗಿತ್ತಂದರೆ ಒಳ್ಳೆ ಈಲ್ಡ್ ಬರ್ತಾ ಇರ್ತದೆ ಈ ಥರ. ಅಲ್ಲಿ ಯಾಕಂದ್ರೆ ಹ್ಯುಮಿಡಿಟಿ ಜಾಸ್ತಿ ಇರಬೇಕು. ಈ ಸಮುದ್ರ ತೀರದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲೂ ಆ ಥರ ಕ್ರಿಯೇಟ್ ಆಗಿರ್ಬೇಕಾಗ್ಯದ. ಅಂದರೆ 20ರಿಂದ 35 ಟೆಂಪ್ರೇಚರ್ ಒಳಗಿದ್ರೆ ಒಳ್ಳೇದು. 38 ಒಳಗಿದ್ರೆ ಒಳ್ಳೇದು. ನೀವು ಮಾಡಿದಂಥ ಗೋಡಂಬಿ ತಳಿಗಳು ಯಾವುವು ಸರ್? ಅದ್ರ ಬಗ್ಗೆ ಏನಾದರೂ ತಿಳಿಸ್ಬೋದಾ? ಹಾಂ ಸರ್, ನಾವು ಮಾಡಿದಂಥದ್ದು ಬೀದರ್ಕ್ಕೆ ಮಾಡತಕ್ಕಂಥ ಒಳ್ಳೆ ತಳಿ ಅಂದರೆ ವೆಂಗುರ್ಲಾ 4. ಈ ನಮ್ಮಲ್ಲಿ ಇರ್ತಕ್ಕಂಥದ್ದು ವೆಂಗುರ್ಲಾ 4 ಅದ. ಅದ್ರ ವೆಂಗುರ್ಲಾ 7 ಹಚ್ಬೋದು. ಅದರ ಎಲ್ಲ ಕಡೆ ನಾವು ಅವ್ರು ಯಾಕಂದ್ರೆ ಬೀದರ್ಗೆ ಭಾಳ ಸ್ಟಡಿ ಮಾಡ್ಯಾರ. ಬೀದರ್ ಜಿಲ್ಲೆ ಸೂಕ್ತವಾದಂಥದ್ದು ಗೋಡಂಬಿಗೆ ಅಂತ ವೆಂಗುರ್ಲಾ 4 ಹಚ್ಚಿದ್ವಿ. ಒಳ್ಳೆ ಬರ್ತದೆ, ಚೆನ್ನಾಗಿ. ಈಗ ಅದಕ್ಕೇನಾದ್ರೂ ನಾಟಿ ಮಾಡ್ತಾರಲ್ಲ ಸರ್, ಅದು ಗೋಡಂಬಿ ಗಿಡಗಳನ್ನ ಹಚ್ತಾರಲ್ಲ, ಇಂಥ ಸೀಸನ್ನಾಗ ಹಚ್ಚಿದ್ರೆ ಒಳ್ಳೇದಂತ ಏನಾದ್ರು ಇರ್ತದೆ ಸರ್? ಎಲ್ಲ ಒಳ್ಳೆ ಕ್ವಶನ್ಸ್. ಯಾವುದೇ ನಾಟಿ ಮಾಡ್ಬೇಕಾದ್ರೆ ಜೂನ್ಲಾಗ ನಾಟಿ ಮಾಡ್ಬೇಕು. ಮಳೆಗಾಲ ಬರುವ ಹೊತ್ತಿಗೆ ಫಸ್ಟ್ ಮಳೆ ಬಂದ ತಕ್ಷಣ ನಾವು ನಾಟಿ ಮಾಡಬೇಕು. ಅದು ಸೂಕ್ತವಾದ ಸಮಯ. ಅಂದರೆ ಮಂತ್ಸ್ ಏನಾದರೂ ಜೂನಿಂದ ಜುಲೈ ಮಾಡಿದ್ರೆ ಒಳ್ಳೇದಂತ. ಒಳ್ಳೇದು. ಇದರಲ್ಲಿಂದ ತೋಟಗಾರಿಕೆಲಿಂದ ಏನಾದರೂ ನಿಮ್ಗೆ ಸಹಾಯ ಮಾಡಿದ್ರೇನು ಸರ್ ಅದು ಮಾಡುವಾಗ? ಅವ್ರು ಮಾಡಿದಾರಲ್ಲ. ಮಾಡಿದಾರೆ ಸರ್. ಯಾವ ರೀತಿ ಸಹಾಯ ಮಾಡಿದಾರೆ ಸರ್? ಒಳ್ಳೆ ಸಹಾಯ ಮಾಡಿದಾರೆ ಅವರು. ಎಷ್ಟೆಲ್ಲ ಸಹಾಯ ಮಾಡಿದಕ್ಕೆ ಈ ಮಟ್ಟಕ್ಕೆ ಬಂದಿದ್ದು ನಾವೆಲ್ಲ.
ಬೀದರ್ ಜಿಲ್ಲೆಗೆ ನಮ್ದು ಒಂದು ನಂದೇ ಒಂದು ಛಾಪುಗಾಲು ಅದೇ ಮಾಡಿ ತೋರಿಸಿದ್ದು ಅವ್ರ ಪ್ರೇರಣೆಯಿಂದ. ಹಾಂ ಅವರು ಮೊದಲೇನು ಮಾಡಿದ್ರು, ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ ಇದು ಕಾಜು. ಎಲ್ಲಿ ನೋಡ್ರಿ, ಬೆಳೆ ಬೆಳೆಸ್ಬೇಕಾದ್ರೆ ಮಾರ್ಕೆಟಿಂಗ್ ಕೇಳ್ತಾರೆ. ಮಾರ್ಕೆಟಿಂಗ್ ಕಾಣಿಸ್ಬೇಕಾದ್ರೆ ಅವ್ರು ಮಾರ್ಕೆಟ್ದಾಗ ನೋಡ್ಬೇಕದು ಬೆಳೆ ಕಾಣಿಸ್ತದೆ, ಆ ಫಲ. ಈ ಕಾಜು ಬಂದು ಮಾರ್ಕೆಟ್ದಾಗ ಎಲ್ಲ ಮಾರ್ಕೆಟಿಂಗ್ ತೋರಿಸಿ ನಂಬರೋರು, ಅದೆಲ್ಲ ಇಲ್ಲ ಸದ್ಯ. ಹೌದು. ಇದು ನಾವು ಮುಂದೆ ಏನಾರು ಆಗಲಿ ಏನಾರ ಒಂದು ಮಾಡಿ ತೋರಿಸೋಣ ಬೀದರ್ ಜಿಲ್ಲೆಗೆ ಅಂತ ನಾವು ಕೈ ಹಾಕಿದಾಗ ಕ್ವಶನ್ಗೆ ಅವರು ನಾವು ಹೇಳಿದ್ರು ಆ ಥರ ಪಿಟ್ಸ್ ನಾವೇ ತೆಗಿತೀವಿ, ಹಾಂ ಮತ್ತು ಸಸಿ ನಾವೇ ತಂದು ಕೊಡ್ತೀವಿ. ಹ್ಞೂ ಮತ್ತು ನಿಮ್ದು ಏನು ಕೆಲಸ, ಹಚ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ಹಾಂ ಹಚ್ಕೊಳ್ಳೋ ವಿಧಾನಗಳ ಹೇಳ್ಕೊಡ್ತೀವಿ. ಮತ್ತು ಆಮೇಲೆ ಫಲ ಬಂದಿಂದು ನಾವು ಕೇಳ್ದೆ, ಮತ್ತು ಎಲ್ಲ ನೀವೇ ಕೊಟ್ಟ ಮೇಲೆ ಮತ್ತೆ ಬೆಳಿಗ್ಗೆ ನೀವೇ ಏನು ತೊಗೊಂಡು ಹೋಗ್ತೀರಿ ಏನೋ ಅಂತ ಕೇಳ್ದೆ. ಇಲ್ಲ ಸರ್, ಎಲ್ಲ ನಿಮಗೆ ಅಂತಂದ್ರು. ಹಾಂ ಹಾಂ ಓಹ್, ಒಳ್ಳೇದಾಯ್ತು ಅಂದೇವು. ಅಂದ್ರೆ ಈಗ ತೋಟಗಾರಿಕೆ ನೀವು ಬೆಳೆದಂಥ ಸಸಿಗಳದೇನ ಫಲ ಬರುತ್ತಲ್ಲ, ಅವಾಗ ಅವ್ರೇನು ಇದು ಮಾಡೋದಿಲ್ಲ, ಎಲ್ಲ ಪ್ರಾಫಿಟ್ ಎಲ್ಲ ನಿಮ್ಗೆ ಇರ್ತದೆ. ಪ್ರಾಫಿಟ್ ಎಲ್ಲ ನಮಗೆ. ತೋಟಗಾರಿಕೆ ಇಲಾಖೆಯಿಂದ ನಾವೇನು ನಮ್ಮ ಹೊಲದಲ್ಲಿ ಗೋಡಂಬಿ ಗಿಡಗಳನ್ನ ಹಚ್ತೇವಲ್ಲ ಸರ್, ಹ್ಞೂ ಹಚ್ಚೋ ಟೈಮ್ನಾಗ ಅದರಿಂದ ಏನಾದರೂ ಧನ ಸಹಾಯ ಆಗ್ಬೋದು ಏನು ಸರ್? ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಧನ ಸಹಾಯ ಮಾಡ್ತಾರೆ? ಹಾಂ, ಈಗಲೂ ಅದಕ್ಕೆ ಸಬ್ಸಿಡಿ ಲೋನ್ ಏನಾದರೂ ಸಿಗುತ್ತಾ? ಹಾಂ, ಹೌದು. ಈಗ ತೋಟಗಾರಿಕೆ ಇಲಾಖೆಯಿಂದ 2 ರೀತಿಯಿಂದ ಸಬ್ಸಿಡಿ ಇದೆ, ಹಾಂ 2 ರೀತಿಯಿಂದ ಲಾಭ ಅದ. ಒಂದು ಹೆಕ್ಟರ್ ವೈಸ್ 20,000 ರೂಪಾಯಿ ಕೊಡ್ತಾರೆ. ಹಾಂ ನೀವೇ ಹಚ್ಕೊಳ್ಬೋದು, ಸಸಿ ನೀವೇ ತಂದ್ಕೊಂಡು ನೀವೇನು ಮಾಡ್ಕೋಬೋದು, ಒಂದು ವಿಧಾನ. ಇನ್ನೊಂದು ವಿಧಾನ ಅಂದರೆ ಅವರೇ ನಿಮ್ಮ ತೆಗೆದು ತೋರಿಸ್ತಾ ಉದ್ಯೋಗ ಖಾತ್ರಿದಾಗ ಹಾಂ ಸಸಿ ಅವ್ರ ತರ್ತಾ ಹಚ್ತಾರೆ, ಅವ್ರು ಹಚ್ಕೊಳ್ತಾರೆ. ಅಥವಾ ನಿಮ್ಮದು ನಿಮ್ಮ ಸೈಜು, ನೀವು ಯಾವ ಸೈಜ್ ಹಚ್ಕೋಬೇಕು ಅಂತೀರಿ, ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಇತ್ತು, ನಾವು ನಮ್ಮದು ಕರೆಕ್ಟ್ ಮಾಡೋದದ ನಮ್ಮ ಉದ್ದೇಶ ಇಟ್ಕೊಂಡಾಗ ನೀವು ಆ ಸ್ಕೀಮ್ದಾಗ ಹಚ್ಕೋಬೋದು, ಅವರೇ ದುಡ್ಡು ಕೊಡ್ತಾರೆ. ಈಗೇನು ಸಸಿಗಳಿರ್ತಾವಲ್ಲ ಸರ್, ಹಾಂ ಸಸಿಗಳಿಗೆ ನೀರು ಯಾವ ರೀತಿ ಬಿಡ್ತೀರಾ? ಹಾಂ 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 ನೀರೇನು ಡ್ರಿಪ್ ಇರಿಗೇಷನ್ ಇರ್ತದ, ಏನು ಕಂಟಿನ್ಯೂಸ್ ಆಗಿ ನೀರು ಬಿಡ್ತೀರಾ? ನೀರು ಯಾವ ರೀತಿ ಬಿಟ್ಟರೆ ಸಸಿಗಳು ಒಳ್ಳೇದು ಅಂತ ನಿಮ್ಮ ಅನಿಸಿಕೆ? ಹಾಂ ಹಾಂ ನೀರು ಅದಕ್ಕೆ ಭಾಳ ಕಡಿಮೆ ಹತ್ತದ. ಹಾಂ ಇದು ಬರಡು ಭೂಮಿ ಮೇಲೆ ಬೆಳಿತಕ್ಕಂಥ ಬೆಳೆಯೋ ಆದ್ರೂ ಹ್ಞೂ ನೀರು ಭಾಳ ಕಡಿಮೆ. ಒಂದು ಸಲ ನಮ್ಮಲ್ಲಿ ನೀರಿಲ್ಲ ಅಂತ ತಿಳ್ಕೊರಿ, ಹಾಂ ಬೋರೆಲ್ ಇಲ್ಲ, ಏನಿಲ್ಲ, ಸುಮ್ಮನೆ ಟ್ಯಾಂಕರ್ ಮುಖಾಂತರ ಹಾಕಿ ಬೆಳೆಸಿ ತೋರಿಸಿದಂಥ ರೈತರು ಇದ್ದಾರೆ. ಹಾಂ ಕೆಲವು ಗೋಡಂಬಿ ಏನು ಭಾಳ ಕಡಿಮೆ. ಯಾವಾಗ ನೀರು ಬೇಸಿಗೆಯಲ್ಲಿ ತಿಂಗಳದಾಗ ಒಂದು ಸಲ ಸ್ವಲ್ಪ ನೀರು ಕೊಡ್ಬೇಕಷ್ಟೇ, ಹಾಂ 4-5 ಲೀಟ್ರ್ 10 ಲೀಟ್ರ್ ಅಷ್ಟೇ. ಒಂದು ಗಿಡ ಒಂದು ಸಲ ಕೊಟ್ಟರೆ ನೀವು ಟ್ಯಾಂಕರ್ಲಿಂದ ಕೊಟ್ವಿ, 1-2 ವರ್ಷ ಕಾಪಾಡಿದ್ರೆ ನೀರು ಅದು ಚೆನ್ನಾಗಿ ಬರ್ತದೆ. ಒಂದು ವೇಳೆ ನಾವು 3 ವರ್ಷ ಸರಿಯಾಗಿ ಮೇಂಟೈನ್ ಮಾಡಿದೆ ಅಂದರೆ 30 ವರ್ಷ ನಮಗೆ ನಿರಂತರ ಆದಾಯ ಕೊಡ್ತಕ್ಕಂಥ ಬೆಳೆ ಗೋಡಂಬಿ. ಈಗ ನಾವು ಗಿಡಗಳನ್ನ ನಾವು ಸಸಿ ಏನು ನಾಟಿ ಮಾಡ್ತೇವಲ್ಲ ಸರ್, ಅದು ಎಷ್ಟು ನಾಟಿ ಮಾಡುವಾಗ ಎಷ್ಟು ವರ್ಷದ ಸಸಿ ಇರ್ತದೆ ಸರ್ ಅದು? ಹಾಂ ಹಾಂ, ಒಳ್ಳೆ ಖುಷಿ. ಹ್ಞೂ ಯಾಕಂದರೆ ಯಾವುದೇ ಸಸಿ ಬೆಳಿಬೇಕಾದ್ರೆ ಹಾಂ ಜಲ್ದಿ 1 ವರ್ಷದ ಸಸಿ ಇರ್ಬೇಕು ಗಿಡ. ಹಾಂ ಹಾಂ, ಯಾಕಂದ್ರೆ ಅದರದ್ದು ತೇಜಸ್ಸು ಸರಿಯಾಗಿರ್ತದೆ ಬೆಳೆದು. 1 ವರ್ಷದಿಂದ ಗಿಡ ಹಚ್ಚಬೇಕು. ಹಚ್ಚೋ ಹೊತ್ತಿಗೆ ನೀವು ಅದೊಂದು ಕ್ವಶನ್ ಕೇಳಿಲ್ಲ, ಹೇಗೆ ಹಚ್ಚಬೇಕು ವಿಧಾನ ಹೆಂಗೆ ಅಂತ ಕೇಳಬೇಕಾಗಿತ್ತು. ಮಣ್ಣನ್ನು ಪೂರ 3x3 ಫೀಟ್ ತೆಗೆದು ಹಾಂ ಮೇಲುಗಡೆ ಹಾಕಿ ಹಾಂ ಅದರಲ್ಲಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಬಿಡೋದು, ಮುಚ್ಚಿಬಿಡೋದು, ಹಾಂ ಟೋಟಲ್ ಮುಚ್ಚಿಬಿಡಬೇಕು. ಹಾಂ ಯಾಕೆ ಒಂದ್ಸಲ, ಯಾಕಂದರೆ ಒಂದು ಸಲ ಮಾಡಿದರೆ 30 ವರ್ಷದಾಗ ನಾವು ಗೊಬ್ಬರ ಹಾಕೋದೈತಲ್ಲ, ಮೇಲ್ಗಡೆ ಕೊಡ್ಬೋದು, ಅದು ತಿಪ್ಪಿ ಗೊಬ್ಬರ ಕೊಡೋದಲ್ಲ. ಹಾಗಾಗಿ ಮುಚ್ಚಿಬಿಟ್ಟು ಮೇಲ್ಗಡೆ ಸಸಿ ಹಚ್ಬೇಕು. ಮೇಲ್ಗಡೆ ಅಂದರೆ ಅದು ಪಾಕೆಟ್ ಎಷ್ಟದ, ಒಂದು 6x8 ಇರ್ತದೆ ರೀ, ಹಾಂ ಅಷ್ಟು ಸಣ್ಣ ಸೈಜ್ ಪಾಕೆಟ್ ಇರ್ತದೆ. ಅದು ಕಟ್ ಮಾಡಿ ಪಾಕೆಟ್ ತೆಗಿಬೇಕು, ಪೂರ್ತಿ ತೆಗಿಬೇಕು, ಹಾಂ ಹಾಗೆ ಹಚ್ಚೋದಿಲ್ಲ. ಪಾಕೆಟ್ ತೆಗೆದು ಅದು ಎಷ್ಟು ತೆಗೆದು ಆ ಮಣ್ಣಲ್ಲಿ ಭೂಮಿ ಸಮಾನದಾಗಿ ಹಚ್ಬಿಡ್ಬೇಕು. ಯಾಕಂದ್ರೆ 3 ಫೀಟ್ಸ್ ತೆಗೆದು 3 ಫೀಟ್ ಇರ್ತದೆ, ಬೇರೆ ಸರಿಯಾಗಿ ಬಿಡ್ಲಾಕ ಅದಕ್ಕೊಂದು ಆಸ್ಪದ ಕೊಟ್ಟಾಗ. ಹಾಂ ನಾವೇನು ಇವಾಗ ಗೋಡಂಬಿ ಗಿಡ ನಾಟಿ ಮಾಡ್ತೀವಲ್ಲ ಸರ್, ಹ್ಞೂ ನಾಟಿ ಮಾಡಿದ ಮೇಲೆ ಎಷ್ಟನೇ ವರ್ಷದಿಂದ ಅದು ನಮಗೆ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಸರ್? ಅದು ಅದು 3 ವರ್ಷಕ್ಕೆ ಕೊಡ್ತದೆ. 3 ವರ್ಷದಿಂದ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಸರ್. ನಾವು ಗಿಡ ಹಚ್ಚಿ ಅದಕ್ಕೊಂದು ಆಧಾರ್ ಕೋಲ್ ಕೊಡ್ಬೇಕು, ಹಾಂ ಹಾಂ ಆಧಾರ್ ಕಟ್ಟಿಗೆ. ಅದೇಕಂದ್ರೆ ನಾವು ಹಚ್ಚೋದಾದ್ರೂ ಕಸಿ ಮಾಡಿದ ಸಸಿನೇ ಹಚ್ಬೇಕು. ಹೌದು. ಇದು ಒಳ್ಳೆ ಕ್ವಶನ್. ಹ್ಞೂ ಯಾಕಂದ್ರೆ ವೆರೈಟಿ ಯಾವುದೋ ಬೀಜ ತಂದು ಹಚ್ಚಿ ಬಿಟ್ಟರೆ ಅದು ಹೆಮ್ಮರವಾಗಿ ಬೆಳೀತದೆ, ಅದು ಫಲ 6 ವರ್ಷ 7 ವರ್ಷ ಕೊಡ್ತದೆ. ಬೇರೆ ಬೀಜದ ಹಚ್ಚಿದ್ರೆ ಬೇರೆ ಬೇರೆ ನಮ್ಮನ್ನ ಸಸಿ ಹಣ್ಣುಗಳು ಕೊಡ್ತಾ ಇರ್ತದೆ. ಅಂದ್ರೆ ಸೈಜ್ ಒಂದೇ ಟೈಪ್ ಇರಲ್ಲ. ಕಸಿ ಮಾಡಿದರೆ ಒಂದೇ ಸೈಜ್ ಬೀಜಗಳು ಬರ್ತಾ ಇರ್ತವೆ. ಹಾಂ ಮಾರ್ಕೆಟ್ದಾಗ ಏನು ಕೇಳ್ತಾರೆ, ದಪ್ಪ ಸೈಜ್ ಬೇಕು, ಒಂದೇ ಸೈಜ್, ಯೂನಿಫಾರ್ಮಿಟಿ ಕೇಳ್ತಾರಲ್ಲ. ಅದಕ್ಕೆ ಯೂನಿಫಾರ್ಮಿಟಿ ನಾವು ಮಾರ್ಕೆಟ್ದಾಗ ಕ್ಲಿಕ್ ಆಗಬೇಕಾದ್ರೆ, ನಾವು ಮಾರ್ಕೆಟ್ದಾಗ ರೇಟ್ ಸಿಗಬೇಕಾದ್ರೆ ಒಂದೇ ಫಾರ್ಮ್ ಸೈಜ್ ಬೇಕು. ಅದಕ್ಕೆ
ಕಸಿ ಮಾಡಿದ್ದು ಮಾತ್ರ ಹಚ್ಚಬೇಕು. ಈ ಗೋಡಂಬಿ ಸಸಿಗಳನ್ನ ನಾವು ನಾಟಿ ಮಾಡ್ತೀವಲ್ಲ ಸರ್, ನಾಟಿ ಮಾಡಿದ ಮೇಲೆ ಸ್ವಲ್ಪ ದೊಡ್ಡ ಆದ್ಮೇಲೆ ಅದಕ್ಕೆ ಏನಾದರೂ ಹುಳಗಳ ಕಾಟ ಏನಾದರೂ ಇರುತ್ತಾ ಸರ್? ಹ್ಞೂ ಹುಳಗಳ ಕಾಟ ಭಾಳ ಕಡಿಮೆ. ಹಾಂ. ಭಾಳ ಕಡಿಮೆ ಅಂತಂದ್ರೆ ನಾವು ಏನು ಮಾಡೋದೇ ಇಲ್ಲ ಅಂತಂದ್ರೆ ಲಾಸ್ ಆಯ್ತದ. ಅದಕ್ಕೆ ಸಸಿ ಹಚ್ಚಿದ ಮೇಲೆ ಏನು ಕೋಲ್ ಆಧಾರ ಕೊಡ್ತೀವಿ ಕಟ್ಗೆ. ಯಾಕಂದ್ರೆ ಕಸಿ ಮಾಡಿದ್ಮೇಲೆ ಅದು ಅಲ್ಲಿ ಸ್ವಲ್ಪ ನಾಜೂಕ್ ಇರ್ತದೆ. ಹೌದು. ಆಪ್ರೇಷನ್ ಮಾಡಿಂದ ಇರ್ತದೆ, ನಾಜೂಕ್ ಇರ್ತದೆ, ಗಾಳಿಗೆ ಮುರಿದು ಬೆಳ್ಸಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೊಂದು ಬೀದರ್ ಕಟ್ಟಿಗೆನೋ ಯಾವುದೊಂದು ಆಧಾರ ಕೊಟ್ಟು ಅದಕ್ಕೆ ದಾರ ಕಟ್ಟಬೇಕು. ಕಟ್ಟೋ ವಿಧಾನಗಳೆಲ್ಲ ಭಾಳಷ್ಟು ಅದ್ರಾಗೆಲ್ಲ ಡೀಟೇಲ್ದಾಗ ಹೋಗ್ಬೋದು. ಅದು ಕೊಟ್ಟು ರೋಗ ಏನೋ ಭಾಳ ಅದಕ್ಕೆ ಗೆದ್ದಲು ಅಂತ ಬರ್ತದೆ. ಆ ಗೆದ್ದಲು ಏನೋ ಭಾಳ ಏನು ಅದನ್ನು ನುಕ್ಸಾನ್ ಮಾಡೋದಿಲ್ಲ, ಹಂಗಾಗಿ ರೋಗ ಕಡಿಮೆ. ರೋಗ ಕಡಿಮೆ ಅಂತಾರೆ ಸರ್. ಗೋಡಂಬಿ ಸಸ್ಯ ನಾವು ನಾಟಿ ಮಾಡ್ತೀವಲ್ಲ ಸರ್, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 10 ಫೀಟು 15 ಫೀಟು 20 ಫೀಟು ನಂತರ ಇರ್ತದೆ ಸರ್. ಆ ಅಂತರದಲ್ಲಿ ನಾವು ಬೇರೆ ಸಸ್ಯಗಳೇನಾದ್ರೂ ನಾವು ಬೆಳಿಬೋದಾ ಸರ್? ಎಸ್ ಒಳ್ಳೆ ಕ್ವಶನ್. ಕೃಷಿಕ ಇವತ್ತು ನಾನು ತೋಟದಾಗ ಕಾಲಿಟ್ಟ ಅಂದರೆ ನಿರಂತರ ಇನ್ಕಮ್ ಬರಬೇಕು, ಅಂದರೆ ಅವನಿಗೆ ಉತ್ಸಾಹ ಬರ್ತದೆ. ಹೌದು. ನಾವು ಹಚ್ಚಿದೀವಿ ಸರ್, ಇದು ಭಾಳ ಕಡಿಮೆ ಖರ್ಚಕ್ಕೆ ಬೆಳೆ 3 ವರ್ಷ ಬಾದ್ ಬರ್ತದೆ ಅಂತ ನಾವು ನೆಗ್ಲಿಜೆನ್ಸಿ ಮಾಡಿದಾಗ ಅದ್ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯ್ತದೆ. ಯಾವಾಗ ಇಂಟ್ರೆಸ್ಟ್ ಅದ್ಮೇಲೆ ಅದ್ರ ನಮ್ಗೆ ಲಾಸಸ್ ಲಕ್ಷಣ ತೋರಿಸ್ತಾ ಇರ್ತದೆ. ಹಾಗಾಗಿ ಅಂತರ ಬೇಸಾಯ ಮಾಡ್ಕೋಬೋದು. ಅಂತರ ಬೇಸಾಯ ಅಂದರೆ ಯಾವ್ಯಾವ ಬೆಳೆ ಬೆಳೆದ್ರೆ ಒಳ್ಳೇದು ಅದರಲ್ಲಿ? ಅಂತರ ಬೇಸಾಯ ಮಾಡ್ಕೋದ್ರೆ ನೀವು ಸೋಯಾ ಹಾಕ್ಬೋದು, ಮತ್ತು ಅನಾನಸ, ಇವು ಸಣ್ಣ ಸಣ್ಣ ಬೆಳೆಗಳು ಅಂದರೆ 3 ಫೀಟ್ 4 ಫೀಟ್ ಹೈಟ್ ಇದ್ದಿಂದೇ ಬೆಳೆ ಬೆಳೆಸ್ಬೇಕು. ನಂತರ ತರಕಾರಿ ಬೆಳೆಸ್ಬೋದು. 3 ವರ್ಷದಾಗ 3-4 ವರ್ಷದಾಗ ತರಕಾರಿ ಬೆಳೆಸ್ಬೋದು. ಕೊತ್ತಂಬರಿ, ಮೆಂತ್ಯ ಪಲ್ಯ ಎಲ್ಲ ಬೆಳೆಸ್ಬೋದು. ಬೆಳೆಸ್ಬೋದು, ಸೋಯಾ ಹೆಸರು ಬೆಳೆಸ್ಕೋಬೋದು. ಅವು ಬೆಳೆಸೋದ್ರಲ್ಲಿಂದ ಏನೈತಂದ್ರೆ ಭೂಮಿ ಫಲವತ್ತತೆ ಒಂದಾಯ್ತದ. ನಾವು ಅಲ್ಲಿ ಇರ್ತೀವಿ, ಯಾವಾಗಲೂ ತೋಟದಾಗ ಇರ್ತೀವಿ. ತೋಟದಾಗ ಇದ್ದಾಗ ಆ ಗಿಡಕ್ಕೆ ನೋಡ್ತಾ ಇರ್ತೀವಿ. ಆವಾಗ ಅದ್ರ ಮೇಲೆ ನಮ್ಮದು ಏನೋ ತೊಂದರೆ ಆಗಿದಾಗ ನಮ್ಗೆ ಕಂಡು ಆಗಿಂದಾಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಗಿಡಗಳಿಗೆ. ಹಾಗಾಗಿ ನಾನು ಅಂತರ ಬೇಸಾಯ ಮಾಡಿಕೊಂಡು ಒಳ್ಳೆ ಈ ಕಡೆ ಇನ್ಕಮೂ ಬರ್ತದೆ. 3 ವರ್ಷದಾಗ ನಮ್ಗೆ ಇನ್ಕಮ್ ಬಂದೇ ಬರ್ತದೆ. ಯಾಕಂದ್ರೆ ಗಿಡ ಸಣ್ಣದಿರ್ತದೆ, ನಮ್ಗೆ ರೆಗ್ಯುಲರ್ ಏನು ಇನ್ಕಮ್ ಬರ್ತದೆ ಅದಕ್ಕೆ ಸ್ವಲ್ಪ ಕಮ್ಮಿ ಬರ್ತದೆ, ಆದ್ರೂ ಇನ್ಕಮ್ ಬರ್ತದೆ. ಅದು ತಗೊಂಡು ಇದು ಜೊತೆಗೆ ಬಳಸ್ಕೋಬೋದು. ಗೋಡಂಬಿ ರೇಟು ಮಾರ್ಕೆಟ್ನಾಗ ಪೂರ ಗಗನಕ್ಕೇರಿಯದಲ್ಲ ಸರ್, ಅದಕ್ಕೆ ಏನು ರೀಸನ್, ಮೇನ್ ಕಾರಣ ಏನು ಸರ್? ಗಗನಕ್ಕೇರಿಯದಂದ್ರೆ ಅದು ಶಾರ್ಟೇಜ್ ಬೆಳೆ ರೋಗ. ಈ ವರ್ಷ ಭಾಳಷ್ಟು ಹೋದ ವರ್ಷ 8 ಡಿಗ್ರಿ ಟೆಂಪ್ರೇಚರ್ ಇತ್ತು ಜನವರಿಯಲ್ಲಿ. ಅವಾಗ ಸ್ವಲ್ಪ ಟೀ ಮಸ್ಕಿಟೋ ಅಂತ ಒಂದು ಡೇಂಜರ್ ಅದ ರೋಗ. ಟೀ ಮಸ್ಕಿಟೋ ಅದು ಕಂಟ್ರೋಲ್ ಮಾಡಿದ್ರಂದ್ರೆ ಅದು ಉಳಿತದೆ, ಇಲ್ಲಾಂದ್ರೆ ಅದು ಒಂದೇ ಡೇಂಜರ್ ಅದು ಟೀ ಮಸ್ಕಿಟೋ. ಅವಾಗ ಒಂದು ತಡ 2 ಸ್ಪ್ರೇ ತಗೋಬೇಕು. ಟೀ ಮಸ್ಕಿಟೋ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಔಷಧಗಳನ್ನು ನೀವು ಸಿಂಪಡಣೆ? ಕ್ಲೋರೋಪರಿಪಾಸ್ ಅಂತ ಒಂದಿರ್ತದೆ, ಅದನ್ನು 2 ml per ಲೀಟ್ರ್ ಹಾಕ್ಬೋದು. ಈ ಥರ ಒಂದು ಮತ್ತೊಂದು ಇನ್ನೊಂದು ಬೇರೆ ಬೇರೆ ಹಣ್ಣು ಬೇರೆ ಅವ ಯೂಸ್ ಮಾಡಿಕೊಂಡು ಹುಳಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಔಷಧಿ ಯಾವತ್ತು ತೊಗೋಬೋದು. ನಮ್ಮ ಕರ್ನಾಟಕ ಗೋಡಂಬಿ ಬೆಳೆದ್ರಾಗ ದೇಶದಾಗ ಎಷ್ಟನೇ ಸ್ಥಾನದಾಗದ ಸರ್? ಗೋಡಂಬಿ ಬೆಳೆದು ಎಷ್ಟನೇ ಸ್ಥಾನದಾಗ ಅನ್ನೋದಕ್ಕಿಂತ ಇದು ಗೋಡಂಬಿ ಸಂಸ್ಕರಣಾ ಘಟಕ ಅತ್ಯಂತ ವರ್ಲ್ಡ್ದಲ್ಲೇ ಹೆಚ್ಚಿಗೆ ಸಂಸ್ಕರಣಾ ಘಟಕಗಳವ. ಮತ್ತು ಇಲ್ಲಿ ಆಮದು ಮಾಡಿಕೊಂಡೇ ಇಲ್ಲಿ ಸಂಸ್ಕರಣೆ ಮಾಡ್ತಾರೆ. ಆಮದು ವಿಯೆಟ್ನಾಮು ಅವೆಲ್ಲ ಕಡೆಯಿಂದೆಲ್ಲ ಬರ್ತಾ ಇರ್ತದೆ ಹಡಗು ಮುಖಾಂತರ. ಭಾಳಷ್ಟು ಇಷ್ಟು ಫ್ಯಾಕ್ಟ್ರಿ ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ 8 ಲಕ್ಷ ಟನ್ ನಮ್ಮ ದೇಶದಾಗ ಬೆಳೆಸ್ತಾ ಇರ್ತಾರೆ. 16 ಲಕ್ಷ ಟನ್ ಬೇಡಿಕೆ ಅದ. ಅಷ್ಟೊಂದು ಹೊರಗಿನ ತರಿಸ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಬರಡು ಭೂಮಿ ಜಾಸ್ತಿ ಇದೆ, ಎಲ್ಲ ಕಡೆ ಜಾಸ್ತಿ ಇದೆ. ನಮ್ಮ ಬೀದರ್ ಜಿಲ್ಲೆ ನೋಡಿದ್ರೆ ಲಕ್ಷಾಂತರ ಎಕರೆ ಬರಡು ಭೂಮಿ ಅದ. ಅದೆಲ್ಲ ನಾವು ಫಿಲಪ್ ಅದೆಲ್ಲ ಬೆಳೆಸಿದ್ರೆ ನಮಗೆ ಬೇಡಿಕೆ ಭಾಳಷ್ಟು ಅದ. ಹಾಗಾಗಿ ನಾವು ಬೆಳೆಸ್ಬೇಕಿದ್ವಿ ನಮ್ಮ ಬೀದರ್ದಲ್ಲಿ. ಗೋಡಂಬಿ ಬೆಳೆ ಬೆಳಿಲಿಕ್ಕೆ ತುಂಬ ಲಾಗುಡಿ ಬೇಕಾಗ್ತದ, ತುಂಬ ಹಣ ಬೇಕಾಗ್ತದೆ ಅಂತಾರೆ ಸರ್, ಅದೇ ನಿಜಾನಾ ಸರ್? ಇಲ್ಲ, ಕಡಿಮೆ ಖರ್ಚು. ಏನೂ ಬೆಳಿಲಾರ್ದ ಭೂಮಿದಾಗ ಮತ್ತು ಅತ್ಯಂತ ಕಡಿಮೆ ಖರ್ಚಿನಾಗ ಹೆಚ್ಚಿಗೆ ಲಾಭ ತೊಗೊಳ್ತಕ್ಕಂಥದ್ದು ಬೆಳೆ ಅಂದರೆ ಗೋಡಂಬಿ. ಹೇಗೆ ಅಂತ ಹೇಳ್ತೀರಿ, ಇದು ಗೋಡಂಬಿ ಬರೋದು ಸೀಸನ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಈ 3 ತಿಂಗಳದಲ್ಲಿ ಅದು ಸೀಸನ್. ಒಂದು ಸ್ವಲ್ಪ 2 ತಿಂಗಳದ ಕಂಪ್ಲೀಟ್ ಮುಗಿತದೆ. ಒಂದೊಂದು ವರ್ಷ ಸ್ವಲ್ಪ ಜಲ್ದಿ ಬರ್ತದೆ, ಸ್ವಲ್ಪ ತಡ ಬರ್ತದೆ ಅಷ್ಟೇ. ಈ 3 ತಿಂಗಳದಲ್ಲಿ ಆಯ್ತದೆ. ಅವಾಗ ಬಿಸಿಲು ಜಾಸ್ತಿ ಇರ್ತದೆ. ಬಿಸಿಲು ಜಾಸ್ತಿ ಇದ್ದಾಗ ಏನಿಲ್ಲ, ಲಾಗೋಡಿ ಅಂದ್ರೇನು, ಹಾರ್ವೆಸ್ಟಿಂಗ್ ಅಂತಾರೆ ಕನ್ನಡದಲ್ಲಿ, ರಾಶಿ ಮಾಡ್ತಕ್ಕಂಥ. ರಾಶಿ ಮಾಡೋದು ಭಾಳ ಕಡಿಮೆ ಖರ್ಚಿನಾಗ ರಾಶಿ ಇರ್ತದೆ. ಹೆಂಗಂದರೆ
ಈ ಕಬ್ಬಿನ ತೋಟದಾಗ ಕೆಲಸ ಮಾಡ್ಲಾಕ ಬಿಸಿಲು ಜಾಸ್ತಿ ಇರ್ತದೆ, ಬಿಸಿಲು ಬಡಿತದ, ಮೈ ಎಲ್ಲ ಕೊಯ್ತದ, ಈ ಥರ ಕಷ್ಟ ಅದ ಅಂತಂತಾರೆ. ಅಲ್ಲಿ ನಾವು ನಮ್ಮಲ್ಲಿ ಕೆಲ್ಸಕ್ಕೆ ಬರ್ರಿ ಅಂತ ನಾ ಕೇಳಿದಾಗ 8 ಜನ ಕೇಳಿದ್ರೆ 16 ಜನ ಬರ್ತಾರೆ, ಡಬಲ್ ಬರ್ತಾರೆ. ಯಾಕೆ ಬರ್ತಾರಂದ್ರೆ ಅಲ್ಲಿ ನೆರಳಿರ್ತದೆ, ಗಿಡದ ಕೆಳಗೆ ನೆರಳಿರ್ತದೆ. ಬೀಜ ಆಯ್ತಾರೆ, ಒಂದು ಕುಂಪಿ ಹಾಕ್ತಾರೆ, ಬೀಜ ಮತ್ತು ಹಣ್ಣನ್ನು ಬೇರ್ಪಡಿಸ್ತಾರೆ, ಅಲ್ಲೇ ಒಣಗಿಸಿ ಇಡುತ್ತೀವಿ. ಕುಂತು ಕೆಲಸ ಮಾಡ್ತಕ್ಕಂಥದ್ದು, ಸ್ವಲ್ಪ ಕಲೆಕ್ಟ್ ಮಾಡೋದು ಕೊಡೋದು. ಹಿಂಗಾಗಿ ಅಲ್ಲಿ ಮತ್ತು ಬ್ಯಾಸ್ಗಿ ಬಿಸಿಲು ನಾವೆಲ್ಲ ಹೆಂಗೆ ಫೆಸಿಲಿಟಿ ಮಾಡಿದ್ದೇವೆ ಅಂದ್ರೆ ತಂಪು ನೀರು ತುಂಬಿಟ್ಟಿರ್ತೀವಿ, ಅವ್ರಿಗೆ ಕುಡಿಲಿಕ್ಕೆ ಬೇಕಾದಷ್ಟು ಹಣ್ಣು ತಿನ್ಬೋದು, ಬೇಕಾದಷ್ಟು ಒಯ್ಬೋದು. ಮತ್ತು ಇನ್ನಂದ್ರೆ ಎಷ್ಟು ಹಣ್ಣು ಬರ್ತಂತ ನಾವು ಏನಾದ್ರು ಕೇಳಿದಾಗ ನಮ್ಗೆ ಎಕರೆಗೆ 10 ಕ್ವಿಂಟಲ್ ಬೀಜ ಬರ್ತದೆ. ಅದ್ರ 5 ಪಟ್ಟು ಅದು ಹಣ್ಣು ದೊಡ್ಡದಿರ್ತದೆ. ಒಂದು ಹಣ್ಣಿಂದು ಬೀಜದ 5 ಪಟ್ಟು ದೊಡ್ಡದಿರ್ತದೆ, 5-6 ಪಟ್ಟು ಇರ್ತದೆ. ಅಷ್ಟು ಹಣ್ಣು ರಸ ತುಂಬಿದಿರ್ತದೆ. ಅದು ಪಕ್ಷಿ ಪ್ರಾಣಿಗಳೆಲ್ಲ ಭಾಳಷ್ಟು ತಿಂತವೆ. ಅದು ತಿಂದ್ರೂ ಒಳ್ಳೆ ಒಳ್ಳೆ ಹಣ್ಣುಗಳೆಲ್ಲ ನಾವು ಕಲೆಕ್ಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಕೊಡ್ತೀವಿ. ಜೊತೆಗೆ ಏನಾರ ಅವು ಕೆಲಸಗಾರ ಬಂದು ಆದಷ್ಟು ತಿಂತಾರೆ, ಮನೆ ಒಯ್ತಾರೆ. ಅಷ್ಟು ಹಣ್ಣು ಭಾಳಷ್ಟು ವೇಸ್ಟ್ ಆಯ್ತದ, ಆದ್ರೂ ತಿನ್ನಕ್ಕೆಲ್ಲ ಒಳ್ಳೆ ಅವಕಾಶ ಅದ. ಹಾಗಾಗಿ ಜನ ನಂಬಲ್ಲಿ ಬರ್ತಾರೆ, ಜಾಸ್ತಿ ಬರ್ತಾರೆ. ಈ ಗೋಡಂಬಿ ಸಸಿಗಳನ್ನು ನೀವು ಫಸ್ಟ್ ಎಲ್ಲಿ ತಂದಿದ್ರಿ ಸರ್ ನೀವು? ಗೋಡಂಬಿ ಸಸಿ ಇದು ರತ್ನಗಿರಿ ಡಿಸ್ಟ್ರಿಕ್ದ ವೆಂಗೂರ್ಲ ಅಂತ ಹೋದ, ಅಲ್ಲಿಂದ ಸಸಿಗಳು ಅವು ಇದು ನಮ್ಮ ಬೋರ್ಡ್ದಾರೆ ಕೊಟ್ರ, ಅವು ತರ್ಸ್ಕೊಟ್ರ, ಪಂಚಾಯತ್ ಲೆವೆಲ್ ತಂದು ಕೊಟ್ರ, ಹಚ್ಕೊಂಡಿದ್ದೀವಿ. ಸರ್ ಗೋಡಂಬಿ ಬೆಳೆಯೋದಾಯ್ತು, ಬೆಳೆದ ಮೇಲೆ ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕು ಅಂತ ಹೇಳಿಲ್ಲ ಸರ್ ನೀವು? ಯಾವ ರೀತಿ ಮಾರಾಟ ಮಾಡ್ಬೇಕು ಸರ್ ಅದನ್ನು? ಒಳ್ಳೆ ಕ್ವಶನ್. ಗೋಡಂಬಿಗೆ ಖರ್ಚು ಅಂತ ಹೇಳ್ತೀವಲ್ಲ, ಕಡಿಮೆ ಖರ್ಚು, ಲೇಬರ್ಸ್ ಕಡಿಮೆ ಹತ್ತಾರ, ಕಲೆಕ್ಟ್ ಮಾಡೋದು, ಹಾರ್ವೆಸ್ಟಿಂಗ್ ಅಂದರೆ ರಾಶಿ ಮಾಡೋದು ಕಡಿಮೆ ಖರ್ಚಿನ. ಇದು ಹೇಗೆ ಬೆಳೆ ಅಂದ್ರೆ ನಾನು ಅದು ಮಾರ್ಕೆಟಿಂಗ್ ಆಮೇಲೆ ಹೇಳ್ತೀನಿ. ಇದು ಕೊಡ್ತಾ ಇದ್ದೀನಿ ಅಂದರೆ ಹಾರ್ವೆಸ್ಟಿಂಗ್ ಮಾಡೋದು ತಾನಾಗಿ ಹಣ್ಣಾಗಿ ಕೆಳಗೆ ಬಿದ್ದಿರ್ತದೆ. ಈಗ ಎಲ್ಲ ಹಣ್ಣುಗಳನ್ನು ಮೇಲೆ ಹೋಗಿ ಗಿಡಕ್ಕೆ ಹತ್ತಿ, ಮಾವಿನಕಾಯಿ ಕಡಿಬೇಕು, ತೆಂಗಿನಕಾಯಿ ಪ್ರತಿಯೊಂದು ಕಡೆಯದೇ ಅದ, ಮೇಲೆ ಹೋಗಿ ಹೇಳ್ಬೇಕು, ಕಷ್ಟದ ಕೆಲಸ ಅದು. ಇದ್ರಾಗಿಲ್ಲ, ತಾನಾಗಿ ಕೆಳಗೆ ಬಿದ್ದಿರ್ತದೆ, ಕಲೆಕ್ಟ್ ಮಾಡ್ಕೊಳ್ಳೋದು. ಇದು ಹೆಂಗಂದ್ರೆ ಒಳ್ಳೆ ಬೆಳೆ, ಇದು ಕಾಸ್ಟ್ಲಿ ಬೆಳೆ, ಇದು ರಾಜನಂತೆ ಮೆರ್ತಕ್ಕಂಥ ಬೆಳೆ. ಆದರೂ ಕೆಲಸ ಮಾಡೋರು ಹೆಣ್ಮಕ್ಳಲ್ಲಿಂದ ಮಾಡ್ತಕ್ಕಂಥ ಬೆಳೆ. ನಾವು ಲೀಡಿಂಗ್ ಕ್ರಾಪ್ಸ್ ಅಂತೀವಿ, ಒಳ್ಳೆ ರಿಸಲ್ಟ್ ಬರ್ತಕ್ಕಂಥ ಬೆಳೆ ಅದ. ಅದು ಮಾಡ್ತಕ್ಕಂಥ ಹೆಣ್ಮಕ್ಳು ಕೆಲಸ ಅವ್ರ ಮೇಲೆ ಮುಗಿದೋಗಿರ್ತದೆ. ದೊಡ್ಡ ಮಷಿನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಒಟ್ಟು ಅದು ಕೆಲಸ ಹೇಗೆ ರಾಶಿ ಆಗ್ತದೆ ಈಗ ಗೊತ್ತೇ ಆಗಲ್ಲ. ಆ ಥರ ಈ ಥರ ಇದು ಮಾರ್ಕೆಟಿಂಗ್ ಅಂದ್ರೆ ಇಲ್ಲ. ಮಾರ್ಕೆಟಿಂಗು ಇದಕ್ಕೆ ತುಂಬ ಬೇಡಿಕೆ ಅದ. ಮೊದಲು ಹೇಳ್ದಲ್ಲ, 8 ಲಕ್ಷ ಟನ್ ಎಕರೆ ನಮ್ಮ ದೇಶದಲ್ಲಿ ಬೆಳೀತದ. 16 ಲಕ್ಷ ಎಕರೆ ನಮ್ಗೆ ಬೇಕಾಗ್ಯದ, ಟನ್ ಬೇಕಾಗ್ಯದ. ಅಷ್ಟು ಫ್ಯಾಕ್ಟ್ರಿಗಳವ. ಇದಕ್ಕೆ ಬೇಡಿಕೆ ಎಂಬ ಚೀಸು ಯಾವಾಗ್ಲೂ ಎವರ್ ಗ್ರೀನ್ ಅಂದ್ರೆ ಯಾವಾಗಲೂ ಮಾರ್ಕೆಟಿಂಗ್ ಅದಂತ ಇಲ್ಲ. ನೀವು ಬೆಳೆದಂತ ಬೆಳೆಗಳನ್ನ ಯಾವ ಮಾರ್ಕೆಟ್ ಅಲ್ಲಿ, ಅಂದ್ರೆ ಬೀದರ್ ಮಾರ್ಕೆಟಾ, ಉಡುಪಿ ಮಾರ್ಕೆಟಾ, ಯಾವ ಮಾರ್ಕೆಟ್ ಅಲ್ಲಿ ನೀವು ಸೆಲ್ ಮಾಡ್ತೀರಾ ಅಂತ ಅದನ್ನ ಕೇಳ್ತೀರಾ? ಇಲ್ಲಿ ಮೊದಲೇ ನಾವು ಕಾಂಟ್ರಾಕ್ಟ್ ಬೆಳೆ ಹಚ್ಚಿದಾಗ ಹಸ್ತಿಗೆ ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ನಾವು. ಅವ್ರ ವ್ಯಾಪಾರಿಗಳು ಮೊದಲೇ ಬಂದ್ರೆ ನಮ್ಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾ ಇದ್ರು, ಇಲ್ಲಿ ಬೀದರ್ನಲ್ಲೇ ಟ್ರೈನಿಂಗ್ ಕೊಟ್ಟಿರೋದ್ರೆ. ಟ್ರೈನಿಂಗ್ ಕೊಡೋ ಹೊತ್ತಿಗೆ ವ್ಯಾಪಾರಿಗಳು ಭೀ ಬಂದು ಅಲ್ಲೇ ನಾವು ಹೋಯ್ತೀವಿ, ನಿಮ್ಗೆ ನೀವು ಬೆಳೆಸ್ರಿ, 3 ವರ್ಷ ಬಾದ್ ನಾವು ಹೋಯ್ತೀವಿ ಅಂತ ಅವರು ಬಂದು ಹೇಳಿದ್ರು. ಮೇಲೆ ವಿಸಿಟ್ ಮಾಡ್ತಾರೆ. ಇದು ಉಡುಪಿ ಮಾರ್ಕೆಟ್, ಕುಂದಾಪುರ, ಅವ್ರು ಬಂದು ಇಲ್ಲಿಂದ ಹೋಯ್ತಾರೆ. ಪ್ರತಿ ಕೆಜಿಗೆ ಏನಾದ್ರು ಇಂತಿಷ್ಟೇನಾದ್ರು ರೇಟ್ ನಿಗದಿರ್ತದೆ ಸರ್? ಪ್ರತಿ ಕೆಜಿ ಮಾರ್ಕೆಟ್ ಹೆಂಗಿದೆ ಆ ಥರ ರೇಟ್ ಕೊಡ್ತಾರೆ. ಇವಾಗ ಏನು ಮಾರ್ಕೆಟ್ ಪ್ರೈಸ್ ಇವತ್ತಿನ ಡೇಟ್ದಾಗ ಹೈಯೆಸ್ಟ್ ರೇಟ್ ಅದ ಈ ವರ್ಷ 1,160 ರೂಪಾಯಿ ಕೆಜಿ ಪರ್ ಒಂದು ಕೆಜಿಗೆ ಅದ. ಪ್ರತಿ ಕೆಜಿಗೆ ಎಷ್ಟಿದೆ ಸರ್? ಪ್ರತಿ ಕೆಜಿಗೆ ಅದೇ 160 ರೂಪಾಯಿ. 160 ರೂಪಾಯಿ? 160 ರೂಪಾಯಿ ಅಂದ್ರೆ ಹಣ್ಣೆ ಹೋಯ್ತಾರೆ ಸರ್ ಅವರು? ಹಣ್ಣಲ್ಲ, ಇಲ್ಲಿ 2 ವಿಧ ಐತೆ. ಹಣ್ಣು ಎಲ್ಲರ ದೃಷ್ಟಿದಾಗ ಗೋಡಂಬಿ ಅಂದ್ರೆ ಹಣ್ಣು ಅಂತ ತಿಳ್ಕೊಂಡಿರ್ತಾರೆ. ಕಚ್ಚಾ ಗೋಡಂಬಿ 150ರಿಂದ 160 ರೂಪಾಯಿ ಪರ್ ಕೆಜಿ ಕಚ್ಚಾ ಗೋಡಂಬಿ. ಅಂದ್ರೆ ಮೇಲಿದ್ದ ಹಣ್ಣು ಬಿಟ್ಟು ಕೆಳಗಿದ್ದೇನು ಕಾಯಿ ಇರ್ತದೆ, ಸೊಪ್ಪಿ ಇರ್ತದೆ ಮೇಲೆಗಡೆ, ಸೊಪ್ಪಿದ್ದಿದ್ದೆ ಪ್ರತಿ ಕೆಜಿಗೆ ರೈತನಿಂದ ಮಾರ್ಕೆಟ್ ಆಗತಕ್ಕಂಥದ್ದು. ಅದು 150ರಿಂದ 160 ರೂಪಾಯಿ ಪರ್ ಕೆಜಿ ಈ ವರ್ಷ. ಮೊದಲೆಲ್ಲ ಕಡಿಮೆ ಇತ್ತು, 120-100 ರೂಪಾಯಿ ತಗ ಇತ್ತು. ಈ ವರ್ಷ ಹೆಚ್ಚಿಗೆ ಇದೆ. ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ತೆಗಿತಾರೆ ಸರ್ ನೀವು? ಒಂದು ಎಕರೆಗೆ 10ರಿಂದ 11-12 ಕ್ವಿಂಟಲ್ ತೆಗಿತೀವಿ ನಾವು. ಎಷ್ಟು ವರ್ಷಕ್ಕೂ, ಎಷ್ಟು ತಿಂಗಳ ಬೆಳೆ ಸರ್? ಅದೇನು ವರ್ಷಕ್ಕೂ ಬೆಳೆ ಸರ್? ವಾರ್ಷಿಕ ಬೆಳೆ ಅದು. ವಾರ್ಷಿಕ ಬೆಳೆ ಅಲ್ಲ ಸರ್? ವರ್ಷಕ್ಕೆ ಒಂದೇ ಸಲ ಬರ್ತದಲ್ಲ ಸರ್ ಇದು? ವಾರ್ಷಿಕ ಒಂದೇ ಬೆಳೆ, ಬಹು ವಾರ್ಷಿಕ ಬೆಳೆ ಅಂತ ಅದಕ್ಕೆ.
ಅಂದರೆ ಕೆಲವೊಂದು ನಾಟಿ ಮಾಡಿದ 1 ವರ್ಷದಾಗೆ ಮುಗಿದೋಯ್ತದ, 6 ತಿಂಗಳು ಮುಗಿತದ, ಆ 8 ತಿಂಗಳಿಗೆ ಇರ್ತದ. ಇದು ಬಹುವಾರ್ಷಿಕ ಬೆಳೆಯಲ್ಲಿ ಬರ್ತದೆ. ನಾಟಿ ಮಾಡಿದಂಥ ಸಸಿ ಎಷ್ಟು ವರ್ಷದವರೆಗೂ ನಮಗೆ ಫಲ ಕೊಡ್ತದೆ ಸರ್? ಇದು ಸಹಜವಾಗಿ 30 ವರ್ಷ ಕೊಡ್ತದ. ಹಾಂ, ಸರಿಯಾಗಿ ಮೇಂಟೈನ್ ಮಾಡಿದರೆ 40 ವರ್ಷ ಕೊಡ್ತದೆ. 40 ವರ್ಷ ತನಕ ಬೆಳೆ ಕೊಡ್ಬೋದು ಸರ್. ಹೇಗಂದರೆ ಅದಕ್ಕೆ ಗೊಬ್ಬರ, ನೀರ, ರೋಗ ರುಜಿನ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೊಂಡು ಸರಿಯಾಗಿ ಮೇಂಟೈನ್ ಮಾಡಿದೆ ಅಂದರೆ ಆಹಾರ ಕೊಟ್ಟೆ ಅಂದರೆ ಮನುಷ್ಯನಿಗೆ ಹೆಂಗೆ ಡೈಟ್ಸ್ ಹೆಂಗೆ ಕೊಟ್ಟರೆ ಚೆನ್ನಾಗಿರ್ತಾನಲ್ಲ, ಹೆಲ್ದಿಯಾಗಿರ್ತಾನಲ್ಲ, ಆ ಥರ ಅದಕ್ಕೂ ನಾವು ಗೊಬ್ಬರ, ಕೀಟಗಳಿಂದ ರಕ್ಷಣೆ ಮಾಡಿದಾಗ 30ರಿಂದ 40 ಲಕ್ಷ ಕೊಡ್ಬೋದು, ಆರಾಮಾಗಿ ಬೆಳೆ ತೆಗಿಬೋದು. ಅದಕ್ಕೊಂದು ಸ್ಲೋಗನೇ ಅದ, ಹಾಂ ಸರ್. 3 ವರ್ಷ ಮಾಡಿ 30 ವರ್ಷ ಊಟ ಮಾಡುವಂತ. ಹಾಂ ಹಾಂ 3 ವರ್ಷ ಮೆಹನತ್ ಮಾಡ್ರಿ 30 30 ವರ್ಷ ಆರಾಮ್ ತಗೋರಿ ಅಂತ ಅದು ಸ್ಲೋಗನ್ ಅವಾಗೇ ನಮ್ಮ ಟ್ರೈನ್ದಾಗೆಲ್ಲ ಹೇಳಿರ್ತಾರಲ್ಲ. ಗೋಡಂಬಿ ಸಸಿಗಳ ನೀವು ಬೆಳೆಯುವಾಗ ನಿಮ್ಗೆ ಆದಂತಹ ತೊಂದರೆಗಳೇನಾದರೂ ಇದೆಯಾ ಸರ್? ಇಲ್ಲ, ಗೋಡಂಬಿ ಸಸಿ ನಾವು ಮೊದಲೇ ಇಂಟ್ರೆಸ್ಟ್ಲಿಂದ ಮಾಡಿದ್ದೀವಿ. ಹಾಂ ಹಾಂ ಏನು ಆದಂಥ ಲಾಭಗಳಂತೂ ಭಾಳ ಅಷ್ಟವ. ಹಾಂ, ತೊಂದರೆಗಳಂತೂ ಜೀರೋ ಅದಾವ, ಏನೂ ಇಲ್ಲ. ತೊಂದರೆ ಏನು ಇಲ್ಲ. ರೈಟ್ ಸರ್. ಹೆಂಗಂದ್ರೆ ಕೃಷಿಕನದ ಒಂದು ಮರ, ಒಂದು ತೋಟ, ಈಗ ಗಾರ್ಡನ್ದಾಗ ಹೆಂಗೆ ನಾವು ಹೆಂಗೆ ಓಡಾಡ್ದ ಖುಷಿ ಆನಂದ ಪಡ್ತದಲ್ಲ, ಆ ಅನುಭವ ನಾವು ಪಡ್ಕೊಂಡಿದ್ದೇವೆ ಅದರಲ್ಲಿ. ಗೋಡಂಬಿಯಿಂದ ನಾವು ಯಾವ್ಯಾವ ರೀತಿ ಲಾಭಗಳನ್ನು ಪಡಿಬೋದು ಸರ್ ನಾವು? ಹಾಂ, ಗೋಡಂಬಿದಿಂದ ಹಲವಾರು ಲಾಭಗಳವ. ಯಾವುದಂದರೆ ಆ್ಯಪಲ್ ಮತ್ತು ಕೆಳಗಡೆ ಬೀಜ. ಆ್ಯಪಲ್ಲಿಂದ ನಾವು ಜ್ಯೂಸ್ ಮಾಡ್ಬೋದು, ಮತ್ತು ಜಾಮ್ ಮಾಡ್ಬೋದು, ಕ್ಯಾಂಡಿ ಮಾಡ್ಬೋದು, ಪಿಕಲ್ಸ್ ಮಾಡ್ಬೋದು. ಅದು ದನಗಳಿಗೆ ಮತ್ತು ಅದು ಕುರಿಗಳಿಗೆ, ಕೋಳಿಗಳು ಚುನ್ನಿ ಮಾಡ್ಬೋದು ಪೂರ ಆ್ಯಪಲ್ಲಿಂದ. ಮತ್ತು ಕೆಳಗಡೆ ಬೀಜದಿಂದ ಅದನ್ನು ಸಂಸ್ಕರಣೆ ಮಾಡಿ ಅದರ ಒಳಗಿಂದ ಪಪ್ಪು ಅಂತಾರೆ, ಅದಕ್ಕೆ ಅಂತಾರೆ ತಿರುಳು, ಅದು ತಗೊಂಡು ನಾವು ಕಾಜು ಮಾಡಿ ಮಾರ್ಕೆಟಿಂಗ್ ಮಾಡ್ಬೋದು. ಈ ಥರ ಲಾಭಗಳವ. ಇವು ಎಲ್ಲವೂ ನಾ ಮಾಡೀನಿ, ಮಾರ್ಕೆಟಾಗಿ ಕೊಟ್ಟೀನಿ, ಮಾಡ್ತಾ ಇದ್ದೀವಿ. ಹೇಗೆ ಗೋಡಂಬಿ ಮರಗಳಿಂದ ನಮಗೂ ಮತ್ತು ಪರಿಸರಕ್ಕೆ ಆಗುವಂಥ ಉಪಯೋಗಗಳೇನೇನು ಸರ್? ಒಳ್ಳೆಯ ಕ್ವಶನ್. ಭಾಳಷ್ಟು ಲಾಭ ಇದೆ. ನೋಡಿ, ಮೊದಲ ಬರಡು ಭೂಮಿ ಇದ್ದಾಗ, ಎಲ್ಲ ಕಡೆ ಬರಡು ಭೂಮಿ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಹೌದು. ಮತ್ತು ಆಹಾರ ಕೊರತೆ ಇರ್ತದೆ ಮನುಷ್ಯನಿಗೆ. ಈ ಭೂಮಿದಾಗ ನಾವು ಗಿಡಗಳ ಹಚ್ಕೊಂಡು ಬೆಳೆಸ್ಕೊಂಡು ಅಂದ್ರೆ ಇಷ್ಟೆಲ್ಲ ಲಾಭ ತೊಗೋಬೇಕು. ನಾವು ಎಲ್ಲ ಮಾಡಿದ ಅಷ್ಟು ಲಾಭ ತೊಗೋಬೋದು. ಇದು ಅಲ್ಲದೆ ನಿಸರ್ಗಕ್ಕೆ ನಾವು ಏನು ಕೊಡುಗೆ, ದೇಶ ನನಗೇನು ಕೊಟ್ಟದ ಅನ್ನೋದಕ್ಕಿಂತ ದೇಶಕ್ಕೆ ನಾನೇನು ಕೊಟ್ಟಿದೆ ಅನ್ನೋದು ವಿಷಯ ಪ್ರಕಾರ ಎಲ್ಲಿ ಮರಗಳ ಸಂಕೇತ ಅಲ್ಲಿ ಮಳೆ ಬರ್ತಂತ ಅನ್ಕೋತೀವಿ. ಆ ಮಳೆ ನೀರು ಬಂದಿದ್ದು ಸಂಗ್ರಹ ಮಾಡ್ತಕ್ಕಂಥದ್ದು ಯಾವುದಂದ್ರೆ, ಆ ಮರ ಹೇಗಿದೆ ಅಂದರೆ, ಒಂದು ನೀರು ನಾವು ಚೆಲ್ಲಿಬಿಟ್ರೆ ಅದರಲ್ಲಿ ಒಂದು ಸ್ಪಂಜ್ ಹಾಕಿಬಿಟ್ರೆ ಆ ಸ್ಪಂಜೆಲ್ಲ ನೀರು ಹಿಡ್ಕೋತದೆ. ಸೇಮ್ ಟು ಸೇಮ್ ಇದು ಮರ ಏನು ಮಾಡ್ತದೆ, ನೀರನ್ನು ಭೂಮಿ ಹಿಡ್ಕೊಂಡು ಅದು ಬೆಳೆದು ಮತ್ತೇನು ಕೊಡ್ತಂದ್ರೆ ಆಕ್ಸಿಜನ್ ಕೊಡ್ತದೆ, ಒಳ್ಳೆ ಶುದ್ಧ ಗಾಳಿ ಕೊಡ್ತದೆ. ಅದಲ್ಲದೆ ಒಳ್ಳೆ ನೆರಳು ಕೊಡ್ತದೆ. ಅದಲ್ಲದೆ ನಮಗೂ ಇವತ್ತು ಟೆಂಪ್ರೇಚರ್ ಇಲ್ಲಿಂದ ಭಾಳಷ್ಟು ರೋಗ ರುಜಿನಕ್ಕೆ ನಾವು ಈಡಾಗ್ತಾ ಇದ್ದೀವಿ. ಅವೆಲ್ಲವೂ ಟೆಂಪ್ರೇಚರ್ ಎಲ್ಲಿ ಕಡಿಮೆ ಇರ್ತದೆ, 38 ಡಿಗ್ರಿ ಒಳಗಡೆ ಇದ್ದಾಗ ಆ ಜನರು ಆರೋಗ್ಯವಂತರಿರ್ತಾರೆ. ಹೌದು. ಇದು ಈ ಥರ ನಿರ್ಮಾಣ ಮಾಡ್ಕೊಂಡೇವಂದರೆ ಮಾನವ ಸಹಜವಾಗಿ, ಸುಂದರವಾಗಿ, ಆರೋಗ್ಯಯುತವಾಗಿ ಬದುಕ್ಬೋದು. ಈ ಗೋಡಂಬಿ ಹಣ್ಣಿನಿಂದ ನಮ್ಮ ಹೆಲ್ತ್ಗೆ ಯಾವ್ಯಾವ ರೀತಿ ಬೆನಿಫಿಟ್ಸ್ ನಾವು ಆಗ್ಬೋದು? ಒಳ್ಳೆಯದು. ಇದರಲ್ಲಿ ಸಿ ವಿಟಮಿನ್ಸ್ ಮತ್ತು ಕ್ಯಾಲ್ಸಿಯಮ್ಮು ಭಾಳಷ್ಟು ಇದೆ ಹಣ್ಣಲ್ಲದೆ. ಇದರಲ್ಲಿ ಔಷಧಿದ ಆಗಾರ ಇದು ಹೆಂಗಂದ್ರೆ, ಈ ಕರೋನಾ ಟೈಮಿನಾಗ, ಮೊನ್ನೆ 2000 ಕರೋನಾ ಟೈಮ್ನಾಗ ಬಂದಾಗ ಈ ಹಣ್ಣುಗಳು ಜಾಸ್ತಿ ಸಿ ವಿಟಮಿನ್ ತಿನ್ನಿರಿ, ಸಿ ವಿಟಮಿನ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ. ಆ ಟೈಮ್ನಾಗ ಇದು ನಾವೆಲ್ಲ ಭಾಳ ಜನರಿಗೆ ಕೊಟ್ಟಿದ್ದೇವೆ ರೀ. ಸಿ ವಿಟಮಿನ್ಸ್ ಕಂಟೆಂಟ್ ಇರ್ತದೆ, ರೋಗ ನಿರೋಧಕ ಶಕ್ತಿ ಇದರಲ್ಲಿ ಜಾಸ್ತಿ. ಸರ್, ಇವತ್ತಿಂದ ಯಂಗ್ ಜನ್ರೇಷನ್ ಯೂತ್ಸು ಕೃಷಿ ಅಂದಾಗ ಹಿಂದೇಟ್ ಹಾಕ್ತಾರೆ ಸರ್. ಕೃಷಿ ಮಾಡ್ಬೇಕಂತಂದಾಗ ಎಲ್ಲೋ ಒಂದು ಕಡೆಗೆ ಹಿಂದೇಟ್ ಹಾಕ್ತಾರೆ. ಅದಕ್ಕೆ ಮೇನ್ ರೀಸನ್ ಏನು? ಮತ್ತು ಅಂತ ಯುವಕರಿಗೆ ನೀವು ಏನು ಹೇಳಕ್ಕೆ ಸಲಹೆ ಏನಾದರೂ ಕೊಡ್ತೀರಾ ಸರ್? ಸರ್, ಕೃಷಿ ಅಂದಾಗ ಇಂದಿನ ದಿನಮಾನದಾಗ ಲಾಭದಾಯಕ ಒಂದು ಬಿಸ್ನೆಸ್ಸು ಅಥವಾ ಒಂದು ವ್ಯವಹಾರ ಅಲ್ಲ ಅನ್ನಿಸ್ತದ. ಆದರೆ ನಾವು ಹೇಳೋ ಪ್ರಕಾರ ಈ ಥರ ಮಾಡಿದಾಗ ಎಲ್ಲರೂ ಆಹಾರ ಸೇವನೆ ಮಾಡ್ತೀವಿ ಅಂದರೆ ಅದು ಎಲ್ಲರದ್ದು ಅದ್ರ ಲಕ್ಷ್ಯ ಇರಬೇಕಾಗ್ಯದ. ಅದು ಅಂದ್ರೆ ಅರ್ಥನೇ ಸರ್ಕಾರನೂ ಅದಕ್ಕೆ ಸಹಕಾರನೂ ಕೊಡಬೇಕಾಗ್ಯದ. ಮತ್ತು ಎಂಥ ಆಹಾರ ನಿರ್ಮಾಣ ಆಗ್ಬೇಕಂದ್ರೆ ಒಳ್ಳೆ ಪೌಷ್ಟಿಕಾಂಶ ಆಹಾರಗಳನ್ನು ನಿರ್ಮಾಣ ಆಗಬೇಕಂತ. ಪೌಷ್ಟಿಕಾಂಶ ಅಂದಾಗ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್ ಎಲ್ಲವೂ ಇವೆಲ್ಲ ಯಾರಿಗೆ ಗೊತ್ತೈತಂದ್ರೆ ಸಾಮಾನ್ಯ ಕೃಷಿಕರಿಗೆ ಗೊತ್ತಾಗಂಗಿಲ್ಲ. ಸ್ವಲ್ಪ ಪದವೀಧರ ರೈತರು ಬರಬೇಕು.
ಪದವೀಧರ ರೈತರು ಬಂದಾಗ ತಮ್ಮ ಜಮೀನಲ್ಲೇ ತಾವೇ ಬೆಳ್ಕೊಂಡು ಒಳ್ಳೆ ಆಹಾರವನ್ನು ನಿರ್ಮಾಣ ದೇಶಕ್ಕೆ ನಾವು ಕೊಟ್ಟೆ ಅಂದ್ರೆ ಒಳ್ಳೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಆಗ್ತದೆ. ಯಾವ ದೇಶದಾಗ ಸಮಾಜದಾಗ ಆರೋಗ್ಯವಂತರಿರ್ತದ, ಜನ ಇರ್ತದ, ಅದು ದೊಡ್ಡ ಶ್ರೀಮಂತ ದೇಶ. ಹೌದು ಸರ್. ಹಾಗಾಗಿ ಪದವೀಧರರು ಈ ಕ್ಷೇತ್ರಕ್ಕೆ ಬರಬೇಕು. ಬಂದಾಗ ಇಲ್ಲಿ ಕೆಲವೊಂದು ಏನಂತಂದ್ರೆ ಸಾಂಪ್ರದಾಯಿಕ ಬೆಳೆಗಳು ಬೆಳೆಸ್ತಾ ಇದ್ದಾರೆ. ಇಲ್ಲಿನ ವೈಜ್ಞಾನಿಕ ಆಗ್ತಕ್ಕಂಥ ಒಂದು ಬೆಳೆಗಳವ. ಈಗ ಹೆಂಗಿದೆ, ಬರಡು ಭೂಮಿಯಲ್ಲಿ ಬಂಗಾರ ಬೆಳೆ, ಈ ಥರ ಮರಗಳ ಆಧಾರದಿಂದ ಬೆಳ್ತಕ್ಕಂಥ ಬೆಳೆ. ಇದರಿಂದ ಏನೈತಂದ್ರೆ ಆಹಾರನೂ ಸಿಗ್ತದೆ, ಜೊತೆಗೆ ಒಳ್ಳೆ ವಾತಾವರಣ ನಿರ್ಮಾಣ ಆಯ್ತದೆ. ವಾತಾವರಣ ಅಂದರೆ ಶುದ್ಧ ಗಾಳಿ ನಾವು ಸಮಾಜ ಕೊಡ್ತಾಯಿದ್ದೀವಿ, ನಾವು ಸೇವನೆ ಮಾಡ್ತಾಯಿದ್ದೀವಿ. ಮತ್ತು ಕೃಷಿದಾಗ ಇಷ್ಟು ಲಾಭ ಅದ. ನೆಮ್ಮದಿ ಜೀವನ ಅಂದರೆ ಎಲ್ಲೆಲ್ಲಿ ಸಿಗ್ತಂದ್ರೆ ಕೃಷಿದಲ್ಲಿ ಸಿಗ್ತದೆ. ನೆಮ್ಮದಿ ಜೀವನ ಅಂದ್ರೆ ಅದು ವಿಶೇಷತೆ ಬೇರೆನೇ ಇರ್ತದೆ. ನೆಮ್ಮದಿ ಅಂದಾಗ ಯಾವುದೂ ಹೆಚ್ಚಿರಲ್ಲ, ಯಾವುದೂ ಕಮ್ಮಿ ಇರಲ್ಲ, ಅದಕ್ಕೆ ನೆಮ್ಮದಿ ಅಂತಾರೆ. ಅಂದರೆ ಆರೋಗ್ಯ ಇದೆ, ಹಣ ಇದೆ. ಆರೋಗ್ಯ ಅಂದರೆ ಏನು, ಅವ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ದಾನೆ. ಅಂದರೆ ಮನುಷ್ಯನಿಗೇನು ಬೇಕು, ಬಿಸಿಲು ಸರಿಯಾದ ಟೈಮಿಗೆ ಬೇಕು, ಅದು ಮುಂಜಾನೆ ಸಿಗ್ತದೆ ಕೆಲಸ ಮಾಡೋದು. ಒಳ್ಳೆ ಗಾಳಿ ಬೇಕು, ಅದು ಸಿಗ್ತದೆ. ಒಳ್ಳೆ ಹಣ್ಣು ತರಕಾರಿ ಅವನಿಗೆ ಡೈರೆಕ್ಟ್ ಇವತ್ತು ಮಾಡಿದ್ದು ಇವತ್ತೇ ಸಿಗ್ತದೆ. ನಾವು ಸಿಟಿಯಲ್ಲಿ ನೋಡಿದಾಗ 8 ದಿವಸದ್ದು 4 ದಿವಸ ಫ್ರಿಜ್ಜಲ್ಲಿಟ್ಟು ಏನೇನು ಮಾಡ್ತಾರೆ. ಯಾವುದು ಡೈರೆಕ್ಟ್ ಏನು ನಿಸರ್ಗ ಕೊಡ್ತದೆ, ಏನು ಭಗವಂತ ಆಹಾರ ನಿರ್ಮಾಣ ಮಾಡಿರ್ತಾನೆ, ಡೈರೆಕ್ಟ್ ತಿಂತಾನೆ. ಯಾವುದು ನಿಸರ್ಗದಲ್ಲಿ ಡೈರೆಕ್ಟ್ ತಿಂತೀವಿ, ನಿಸರ್ಗದ ಬದುಕ್ತಾನೆ. ನಿಸರ್ಗದ ಬದುಕ್ತಾನಂದರೆ ಅವನು ಆರೋಗ್ಯವಂತ ಇರ್ತಾನೆ. ಆರೋಗ್ಯ ಜೀವನ ಭಾಳ ದೊಡ್ಡ ಶ್ರೇಷ್ಠ. ಆರೋಗ್ಯವೇ ಭಾಗ್ಯ ಅಂದರೆ ಎಲ್ಲಿ ಕಾಣಿಸ್ತಂದ್ರೆ ಕೃಷಿಯಲ್ಲಿ. ಅದು ನೆಮ್ಮದಿ ಜೀವನ. ಯಾಕಂದ್ರೆ ಅವಲ್ಲಿ ದುಡ್ಡು ಜಾಸ್ತಿ ಇರಲ್ಲ, ಕಡಿಮೆನೂ ಬೀಳಲ್ಲ. ಮೈ ತುಂಬ ದುಡಿತಾನೆ, ಕಣ್ ತುಂಬ ನಿದ್ದೆ ಮಾಡ್ತಾನೆ. ಇದು ಜೀವನ. ಗೋಡಂಬಿ ಫುಲ್ ಟೈಮ್ ವರ್ಕಾ ಏನು ಹಾಫ್ ಟೈಮ್ ವರ್ಕಾ ಸರ್? ಅಂದರೆ ಬೇರೆ ಕೆಲಸನೂ ಮಾಡಿಕೊಂಡು ಬೇರೆ ಕೃಷಿ ವ್ಯವಹಾರಗಳನ್ನು ನೋಡಿಕೊಂಡು ಗೋಡಂಬಿ ಬಿಸ್ನೆಸ್ ಮಾಡ್ಬೋದಾ ಸರ್? ಒಳ್ಳೆ ಕ್ವಶನ್ ಸರ್. ಗೋಡಂಬಿ ನಮ್ಮ ಪಾರ್ಟ್ ಟೈಮ್ ವ್ಯವಸಾಯ ಮಾಡ್ಬೋದು. ಹೇಗೆ ಅಂದರೆ ಸಾಂಪ್ರದಾಯಿಕ ಕೃಷಿ ನಾವು ನೋಡಿದಾಗ ಕ್ವಿಂಟಲ್ದಾಗ ಬರ್ತದೆ. ತೊಗರಿ ಎಷ್ಟು ಕ್ವಿಂಟಲ್ ಬೆಳೆದ್ರಿ? 4-5 ಕ್ವಿಂಟಲ್ 6 ಕ್ವಿಂಟಲ್ ಬೆಳಿತೀವಿ. ಇಲ್ಲಿ ಟನ್ದಾಗ ಬರ್ತದೆ. ಮತ್ತು ಸಾಂಪ್ರದಾಯಿಕ ಬೆಳೆ ಸಹಜವಾಗಿ ಎಲ್ಲರೂ ಬೆಳಿತಿರ್ತಾರೆ. ಇಲ್ಲಿ ಸ್ವಲ್ಪ ಟೆಕ್ನಿಕಲಿ ಯೂಸ್ ಮಾಡಿದ್ರೆ ಟನ್ದಾಗ ಬರ್ತದೆ ಮತ್ತು ಸರಳವಾಗಿ ತೊಗೋಬೋದು. ಹೆಂಗಂದ್ರೆ ಒಂದು ಸಲ ನಾಟಿ ಮಾಡಿದ್ರೆ 30-40 ವರ್ಷ ಆರಾಮ್ಸರಿ ತೊಗೋಬೋದು. ಹೀಗಾಗಿ ಇದು ಪಾರ್ಟ್ ಟೈಮ್ ಬಿಸ್ನೆಸ್ ಅಂತೆ, ಪಾರ್ಟ್ ಟೈಮ್ ಕೃಷಿ ಅಂತೆ ಮಾಡ್ಬೋದು. ಪಾರ್ಟ್ ಟೈಮ್ ಅತಿ ಸಮಯ ಕೃಷಿಗೆ ನಾವು ಕೊಡಬೇಕಾದ್ರೆ ಇದು ಮರ ಆಧಾರಿತ ಕೃಷಿ ಅಥವಾ ಗೋಡಂಬಿ ನಾವು ಏನು ಮಾಡ್ತೀವಿ, ನನ್ನ ಅನುಭವ ಪ್ರಕಾರ ಗೋಡಂಬಿ ಮಾಡಿದ್ರೆ ಒಳ್ಳೆಯದು, ಭಾಳ ಸಮಯ ಕಮ್ಮಿ ಕೊಡ್ಬೋದು. ಹೇಗಂದರೆ ಅದಕ್ಕೆ ಪ್ರತಿ ವರ್ಷ ನಾಟಿ ಮಾಡೋ ಅವಶ್ಯಕತೆ ಇಲ್ಲ, ಬಿತ್ತುವ ಅವಶ್ಯಕತೆ ಇರಲ್ಲ, ಸಸಿ ತರಬೇಕು ಮಾಡೋದಿರಲಿಲ್ಲ. ಒಂದು ಮಾಡಿರ್ತೀವಿ, ಅದು ನಮಗೆ ಯಾವಾಗ ಫ್ರೀ ಇತ್ತು. ಯಾಕಂದ್ರೆ ಸಮಯ ಎಷ್ಟು ಕೊಡ್ತೀವಿ ಎಂಬುದು ಭಾಳ ಮುಖ್ಯ ಇರ್ತದೆ. ಈಗ ಬೇರೆ ಬೆಳೆಗೂ ಈ ಬೆಳೆಗೆ ಹೋಲಿಸ್ತಾರೆ ಭಾಳ ಬೆಸ್ಟ್ ಅನಿಸ್ತದೆ ಇದು. ಹೇಗೆ ಅಂತೇಳಿ, ಈಗ ಒಂದು ದನ ಮಾಡಿದರೆ ಮುಂಜಾನೆ ನಾವು ಹಾಲು ಕರಿಬೇಕು, ಹಂಡಿ ತೆಗಿಬೇಕು, ಮೇಂಟೈನ್ ಮಾಡಬೇಕು. ಆದರೆ 1-2 ತಾಸು ಲೇಟ್ ಮಾಡಿದ್ರೆ ಅದು ದನ ಹಾಲು ಕೊಡೋಂಗಿಲ್ಲ, ಒದಿತದೆ. ನಾವು ಎಲ್ಲೋ ಹೋಗಿರ್ತೀವಿ, ಅದು ಬರೆಸ್ದಾಗ ಅದು ಅಸ್ತವ್ಯಸ್ತ ಹೋಗಿರ್ತದೆ. ಅದಕ್ಕಿಂತಲೂ ಇನ್ನೂ ಸರಿಯಾಗಿ ಅಂದರೆ ಸಾಂಪ್ರದಾಯಿಕ ಬೆಳೆಗಳು, ವಾರ್ಷಿಕ ಬೆಳೆಗಳು ಅವೆಲ್ಲ ಬೆಳೆಸ್ಕೊತಾ ಮಾಡಿದರೆ ಅದು ಇನ್ನೂ ಸ್ವಲ್ಪ ರಿಲೀಫ್ ಸಿಗ್ತದೆ. ಇನ್ನೂ ನಮಗೆ ರಿಲೀಫ್ ಬೇಕು ಅಂದಾಗ ಮರ ಆಧಾರಿತ ಕೃಷಿಗೆ ಹೋದಾಗ ನಾವು ಯಾವ ಫ್ರೀ ಇತ್ತು ಅವಾಗ ನಾವು ಕೆಲಸ ಮಾತಾಡ್ಬೋದು, ಬೆಳಿಗ್ಗೆ ಹೋಗ್ಬೋದು. ಅಲ್ಲ, ಇವು ಬೆಳೆಗಳು ಹಾಗೆಲ್ಲ. ಈಗ ತೊಗರಿ ಇದೆ, ಅದು ಮೋಸಮ್ ಖರಾಬದ, ತಂಪದ, ಹುಳ. ಇವತ್ತು ಔಷಧಿ ಸ್ಪ್ರೇ ಮಾಡಬೇಕು ಅಂದ್ರೆ ಮಾಡೇಬೇಕು, 2 ದಿವಸ ಮಾಡಲೇಬೇಕು. 1-2 ದಿವಸ ಬಾದ್ ಬರ್ತೀವಿ ಅಂದರೆ ಅಲ್ಲೆಲ್ಲ ತಿಂದು ಹಾಳಾಗಿರ್ತದೆ. ಅದಕ್ಕೆ ಇದಕ್ಕಿಂತಲೂ ಸರಳವಾದಂಥದ್ದು, ಇದಕ್ಕಿಂತ ವೇಸ್ಟ್ ಆದಂಥ ಭೂಮಿ ನಮಗೆ ಫ್ರೀ ಯಾವಾಗ ಇತ್ತು ಹೇಳ್ರಿ? ಅವಾಗ ನಂಗೆ ಭೂಮಿ ತೋಟ ನಮಗೆ ಬಾ ಅಂತ ಕರೀತದ ಅಂದ್ರೆ ಅಲ್ಲಿ ಏನು ತೊಂದರೆ ಆಗಿರಲ್ಲ ಅಂತ. ನಮ್ಮ ಸಮಯ ಕೊಟ್ಟು ನಾವು ಟನ್ ಗಣತಿ ಬೆಳೆಸ್ಕೊಂಡು ಒಳ್ಳೆ ಜೀವನ ಮಾಡ್ಲಿಕ್ಕೆ ಇದೊಂದು ನಮ್ಗೆ ಆಧಾರ. ಕಾರ್ಬನ್ ಕ್ರೆಡಿಟ್ ಅಂತ ಇದು ಏನೋ ಸ್ಕೀಮ್ ಇದೆಯಲ್ಲ ಸರ್, ಯೋಜನೆ ಇದೆಯಲ್ಲ, ಹೌದು. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ಬೋದಾ? ಕಾರ್ಬನ್ ಕ್ರೆಡಿಟ್ ಅಂದರೆ ಯಾವ ರೈತ ಸಾವಯವದಲ್ಲಿ ಬೆಳೆದು ಒಳ್ಳೆ ಆಕ್ಸಿಜನ್ ಅಂದರೆ ಆಮ್ಲಜನಕ, ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ಆಮ್ಲಜನಕ. ಹೆಂಗಂದರೆ ಮೊನ್ನೆ ಕಳೆದಂಥ ಒಂದು ಮಹಾಮಾರಿ ರೋಗ ಕೊರೋನಾ ಟೈಮ್ನಾಗೆ ಏನಾಯ್ತು ರೀ, ಹಿಂಗಾಗಿದೆ ಅಂದರೆ ಅನಾಹುತ ಆಯ್ತು, ತೀರ್ಕೊಂಡ್ರು ಅಂದರೆ ಅಲ್ಲಿ ಆಕ್ಸಿಜನ್ ಕೊರತೆ ಆಗ್ಯದ್ರಿ. ಭಗವಂತ ಕೊಟ್ಟ ಆಕ್ಸಿಜನ್ ಅದು ಅದ್ಭುತವಾಗಿರ್ತದೆ.
ಆ ಆಕ್ಸಿಜನ್ ಅದು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಯಾವ ಆಫೀಸಲ್ಲಿ ಆಗಲ್ಲ, ಎಲ್ಲಿ ರಾಜಕೀಯ ನಾಯಕರು ಮಾಡ್ಲಿಕ್ಕಾಗಲ್ಲ. ಅದು ಎಲ್ಲಿ ಆಕ್ಸಿಜನ್ ಉತ್ಪಾದನೆ ಆಮ್ಲಜನಕ ನಿರ್ಮಾಣ ಆಗ್ತದಂದ್ರೆ ಆ ಕೃಷಿಕನ ತೋಟದಲ್ಲೇ ಆಯ್ತದೆ. ಹೌದು ಸರ್. ಆ ಕೃಷಿಗೆ ಎಲ್ಲಕ್ಕಿಂತ ಆಹಾರಕ್ಕಿಂತಲೂ ನೀರು ಇಂಪಾರ್ಟೆಂಟ್, ನೀರಿಗಿಂತಲೂ ಆಮ್ಲಜನಕ ಇಂಪಾರ್ಟೆಂಟ್. ಅದು ಎಲ್ಲಿ ನಿರ್ಮಾಣ ಆಯ್ತಂದ್ರೆ ಕೃಷಿಕನಲ್ಲೇ ಆಯ್ತದೆ. ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಅದಕ್ಕೆ ರೈತನಿಗೆ ಸಹಾಯಧನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ನಮ್ಮಲ್ಲೆಲ್ಲ ಸರ್ವೆ ಮಾಡ್ಕೊಂಡು ಹೋಗ್ಯಾರ ಆಲ್ರೆಡಿ. ಅದು ಒಂದೊಂದು ವರ್ಷ ಆ ತಿಂಗಳ ಬರ್ಬೋದು ಅಮೌಂಟ್. ಅದು ಒಂದು ಸಂಘ ಸಂಸ್ಥೆ, ನಮ್ಮದು ಸುಭಿಕ್ಷಾ ಅಂತ ಸಂಸ್ಥೆ ಅದ, ಅದು ಕೊಟ್ಟು ಹಾಕಿದಾಗ ಆ ಸಂಸ್ಥೆದಾಗ ಒಂದು ಯಾವುದೋ ಒಂದು ಕೊಡಬೇಕಾದ್ರೆ ಸರ್ಕಾರ ಭಾಳ ಜಾಣತನದಿಂದ ಕೆಲಸ ಮಾಡ್ತಾ ಇರ್ತದೆ. ಒಬ್ಬ ಸಿಂಗಲ್ ಪರ್ಸನ್ ಕೊಟ್ಟರೆ ದುರುಪಯೋಗ ಆಯ್ತದ. ಒಂದು ಸಂಘದ ಮುಖಾಂತರ ಕೊಟ್ಟಾಗ ಅದಕ್ಕೊಂದು ಬೆಲೆ ಆಯ್ತಂತ ಈಗ ಸಂಘದ ಮುಖಾಂತರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸುಭಿಕ್ಷಾ ಒಂದು ಸಂಸ್ಥೆ ಅದ ಕರ್ನಾಟಕದಲ್ಲಿ, ಅದ್ರ ಮುಖಾಂತರ ಕೊಡೋರಿದ್ದಾರೆ, ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಇದು ಸರ್ಕಾರದ ಕೊಡ್ತಕ್ಕಂಥ ಒಂದು ಸಹಾಯಧನ. ಇದು ಹೊಸದಾದಂಥ ಸ್ಕೀಮ್ ಇದು. ಸರ್, ನಮ್ಮ ಐಸಿಎಸ್ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ ನಿಮ್ಮಂಥ ಸಾಧಕರು, ನಿಮ್ಮಂಥ ಕೃಷಿಕರಿಂದ ಒಳ್ಳೆ ನಾಲೆಜ್ ಜನರಿಗೆ ರೀಚ್ ಆಗುವಂಥ ಹಾಗೂ ಅವರಿಗೆ ನಾಲೆಜ್ ಕೊಡುವಂಥ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು ಏನಾದರೂ ಹೇಳ್ಬೋದು? ICS ಪಾಡ್ಕಾಸ್ಟ್ ಇದು ಯೂಟ್ಯೂಬ್ ಚಾನಲ್ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಕೃಷಿಕರಿಗೆ ಇದು ಮುಟ್ಟಿಸುವಂಥ ಒಂದು ಕೆಲಸ ಮಾಡ್ತಾಯಿದೆ. ನಾನು ಸಮಾಜಕ್ಕೆ ಏನಾರ ಹೇಳಬೇಕು ಅಂತಂತಂದ ಬಂದವ್ರಿಗೆ ಹೇಳ್ತೀವಿ, ಅಲ್ಲೆಲ್ಲ ಸಭೆಯಲ್ಲಿ ಕಾಲೇಜಲ್ಲಿ ಟ್ರೈನಿಂಗ್ಸು ಅಲ್ಲಿ ಇಲ್ಲಿ ಹೇಳ್ತಿರ್ತೀವಿ. ಆದರೆ ಇನ್ನೂ ಹೆಚ್ಚಿಂದ ನಮ್ಮದು ಬೆಳೆ ಮುಟ್ಟಿಸ್ಲಿ, ಎಲ್ಲರಿಗೆ ಮುಟ್ಟಿಸ್ಲಿ ಅಂತ ಏನು ನಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡ್ಯಾರ, ಇಲ್ಲಿ ಸ್ಟುಡಿಯೋ ಕರೆಸಿ ಮಾಹಿತಿ ತೊಗೊಂಡು ಸಮಾಜಕ್ಕೆ ಮುಟ್ಟಿಸ್ಲತ್ತಾರ. ಇದು ನಮಗೆ ಭಾಳ ಖುಷಿ ಅನಿಸ್ಲತ್ತದ. ಇದಕ್ಕೆ ಎಲ್ಲರಿಗೂ ಮುಟ್ಟಿಸ್ಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ತೆರೆದಿಟ್ಟ ಜ್ಞಾನ ಹೊಳೆಯುತ್ತದೆ. ಇದರ ಅರ್ಥ ಸ್ವಲ್ಪ ಅರ್ಥ ಅಂದರೆ ಏನು? ನಾವು ಏನು ಸಮಾಜದಿಂದ ಜ್ಞಾನ ಪಡ್ಕೊಂಡಿದ್ದೀವಿ, ಆ ಜ್ಞಾನ, ಅದು ವಿದ್ಯೆ ಎಲ್ಲರನ್ನ ಹಂಚೋದು ತೆರೆದಿಟ್ಟಂಗೆ. ಎಲ್ಲರಿಗೂ ಕೊಟ್ಟಿವಿ ಅಂದರೆ ಅದು ಹೊಳಿತಾ ಇರ್ತದೆ. ಹೌದು. ಅದು ಎಲ್ಲಿ ಹೊಳಿತು ಅಂದರೆ ನಾನು ಹೇಳಿದ್ದಕ್ಕೆ ಸಾರ್ಥಕ ಆಯ್ತಂತ ನಮಗಿಟ್ಟು ಖುಷಿ. ಹೌದು. ಎಲ್ಲ ನಾನ್ಯಾಕೆ ಹೇಳಿ ಅಂತ ನನ್ನಲ್ಲಿ ಇಟ್ಕೊಂಡೆ ಅಂದರೆ ಅದೆಲ್ಲೇ ಕೊಳ್ತು ಹೋಗಿರ್ತದೆ. ನನಗೂ ನೆಮ್ಮದಿಲ್ಲ, ಸಮಾಜಕ್ಕೂ ನೆಮ್ಮದಿಲ್ಲ, ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಅದಕ್ಕೆ ಉಪಯೋಗ ಆಗಬೇಕು ಜೀವನ. ICS ಪಾಡ್ಕಾಸ್ಟ್ಗೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ನಾರಾಯಣರಾವ್ ಬರದಾಪುರೆ ಸರ್ ಅವರಿಗೆ ICS ಪಾಡ್ಕಾಸ್ಟ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.